ಪ್ರಿಯ ವಿದ್ಯಾರ್ಥಿಗಳೇ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೊನೆಯ ವಿಧಿಯ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಬೇಕು. ದಟ್ ಈಸ್ ಆರ್ಟಿಕಲ್ 51, 51ನೇ ಕಲಮು. ದಟ್ ಈಸ್ ದ ಲಾಸ್ಟ್ ಇನ್ ದ ಸೀರೀಸ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೊನೆಯದು, ಆದರೆ ಬಹಳ ಪ್ರಮುಖವಾದದ್ದು. ಯಾಕೆ ಅಂದರೆ ಈ ವಿಧಿಯಲ್ಲಿ ಅಂಬೇಡ್ಕರ್ ಅವರು ನಮ್ಮ ವಿದೇಶಾಂಗ ನೀತಿಯ ಕುರಿತು ಹೇಳ್ತಾರೆ. ಇಟ್ ಈಸ್ ಕನೆಕ್ಟೆಡ್ ವಿತ್ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ಭಾರತದ ವಿದೇಶಾಂಗ ನೀತಿಗೆ ಅದು ಸಂಬಂಧಪಟ್ಟಿದೆ. ಇಲ್ಲಿಯವರೆಗೆ ನಾವು ಚರ್ಚೆ ಮಾಡಿದಂಥ ರಾಜ್ಯ ನಿರ್ದೇಶಕ ತತ್ವಗಳು ಆಂತರಿಕ ನೀತಿಗೆ, ಆಡಳಿತಕ್ಕೆ ಸಂಬಂಧಪಟ್ಟಿದೆ, ಅಂದರೆ ಇಂಟರ್ನಲ್ ಪಾಲಿಸಿ ಅಂತ ಹೇಳ್ತೀವಿ. ಬಟ್ ಆರ್ಟಿಕಲ್ 51 ಈಸ್ ಸ್ಪೆಷಲ್ ಬಿಕಾಸ್ ಇಟ್ ಫೋಕಸಸ್ ಆನ್ ಫಾರಿನ್ ಪಾಲಿಸಿ. ಭಾರತದ ವಿದೇಶಾಂಗ ನೀತಿ ಹೇಗಿರಬೇಕು, ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ, ಯಾರೇ ವ್ಯಕ್ತಿಗಳು ದೇಶದ ಪ್ರಧಾನಿಯಾದರೂ ಇಲ್ಲಿ ಹೇಳಲಾದಂಥ ಅಂಶಗಳನ್ನು ಪರಿಪಾಲಿಸ್ಕೊಂಡು ಹೋಗಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಲೀಡರ್. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ ದೇಶದ ಪ್ರಧಾನಮಂತ್ರಿಗಳಾಗಲಿ, ಈ ಸೂತ್ರಗಳಿಗೆ ವಿರುದ್ಧವಾಗಿ ಹೋಗಬಾರ್ದು ಅನ್ನೋದು ಆರ್ಟಿಕಲ್ 51ನಲ್ಲಿ ಅಂಬೇಡ್ಕರ್ ಅವರ ಆಶಯ. ಅಲ್ಲಿ ಬಳಸಲಾದ ಶಬ್ದ ಏನು ಅಂದರೆ ದ ಸ್ಟೇಟ್ ಶಲ್ ಸ್ಟ್ರೈವ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ರಾಜ್ಯವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಒಂದು ಸ್ಥಾಪನೆಗಾಗಿ ನಿರಂತರವಾಗಿ ಪ್ರಯತ್ನಿಸಬೇಕು ಅಂತ ಆರ್ಟಿಕಲ್ 51 ಹೇಳುತ್ತೆ. ಇಲ್ಲಿ ಚರ್ಚೆಯ ಆರಂಭದಲ್ಲಿ ಕ್ಲಾರಿಫೈ ಮಾಡಬೇಕಾದ ಪಾಯಿಂಟ್ ಏನು ಅಂದರೆ ಆರ್ಟಿಕಲ್ 51 ಈಸ್ ಕನೆಕ್ಟೆಡ್ ಓನ್ಲಿ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಇದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿದೆ. ಕೇಂದ್ರಕ್ಕೆ ಮಾತ್ರ ಇದು ಸಂಬಂಧಪಟ್ಟಿದೆಯೇ ಹೊರತು ರಾಜ್ಯ ಸರ್ಕಾರಗಳ ಪಾತ್ರ ಇಲ್ಲಿಲ್ಲ. ರಾಜ್ಯ ಸರ್ಕಾರಗಳಿಗೂ ಆರ್ಟಿಕಲ್ 51ಗೂ ಯಾವುದೇ ಸಂಬಂಧ ಇಲ್ಲ. ಯಾಕೆ? ವಿದೇಶಾಂಗ ನೀತಿ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಫಾರಿನ್ ಪಾಲಿಸಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕಮ್ಸ್ ಇನ್ ಯೂನಿಯನ್ ಲಿಸ್ಟ್. 7ನೇ ಅನುಸೂಚಿಯ ಕೇಂದ್ರ ಪಟ್ಟಿಯಲ್ಲಿ ಈ ವಿಷಯ ಬರೋದರಿಂದ ರಾಜ್ಯ ಸರ್ಕಾರಗಳಿಗೂ ಆರ್ಟಿಕಲ್ 51ಗೂ ಯಾವುದೇ ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೇ ಮುಖ್ಯವಾಗಿರುತ್ತೆ. ಇದನ್ನು ನೋಡಿಕೊಂಡು ಹೋಗಬೇಕಾದ ಜವಾಬ್ದಾರಿ ವಿದೇಶಾಂಗ ಖಾತೆಯ ಸಚಿವರಿಗೆ, ಮಂತ್ರಿಗಳಿಗೆ ಇರುತ್ತೆ. ಅವ್ರನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಹೇಳ್ತೀವಿ, ವಿದೇಶಾಂಗ ಖಾತೆಯ ಸಚಿವರು ಅಂತ ಹೇಳ್ತೀವಿ. ಈಗ ಪ್ರಸ್ತುತ ಎಸ್ ಜೈಶಂಕರ್ ಅನ್ನೋರು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಹಿಂದೆ ಸುಷ್ಮಾ ಸ್ವರಾಜ್ ಅಂತ ವಿದೇಶಾಂಗ ಖಾತೆಯ ಸಚಿವರಿದ್ದರು. ಸೊ ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಅಧಿಕಾರದಲ್ಲಿರ್ತಾರೆ ಅವರು ಅದನ್ನು ಕೆಲಸ ಮಾಡ್ತಾರೆ. ಬಟ್ ಯಾವುದೇ ರಾಜಕೀಯ ಪಕ್ಷ ಬಂದರೂ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ವಿರುದ್ಧವಾದ ನೀತಿಗಳನ್ನು ಅನುಸರಿಸುವಂತಿಲ್ಲ. ಯಾರೇ ಪ್ರೈಮ್ ಮಿನಿಸ್ಟರ್ ಆದರೂ ದ ಡಿಸಿಷನ್ ಯು ಹ್ಯಾವ್ ಟು ಟೇಕ್ ಕೀಪಿಂಗ್ ಇನ್ ಮೈಂಡ್ ಗ್ಲೋಬಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಜಾಗತಿಕ ಶಾಂತಿ ಮತ್ತು ಸುರಕ್ಷೆಯನ್ನು ಕಾಪಾಡುವುದು, ಅದನ್ನು ಬಲಪಡಿಸುವುದು ನಮ್ಮ ವಿದೇಶಾಂಗ ನೀತಿಯ ಉದ್ದೇಶವಾಗಿರಬೇಕು. ಮತ್ತು ನಮ್ಮ ದೇಶದಲ್ಲಿ ವಿದೇಶಾಂಗ ನೀತಿಯ ರೂವಾರಿ, ಶಿಲ್ಪಿ ಅಂತ ಯಾರನ್ನು ಕರಿತೀವಿ? ಜವಾಹರ್ಲಾಲ್ ನೆಹರು ಅವರನ್ನು ಕರಿತೀವಿ. ಹಿ ಈಸ್ ಕಾಲ್ಡ್ ದ ಆರ್ಕಿಟೆಕ್ಟ್ ಆಫ್ ದ ಫಾರಿನ್ ಪಾಲಿಸಿ ಅಂತ ಹೇಳ್ತೀವಿ. ವಿದೇಶಾಂಗ ನೀತಿಯ ರೂವಾರಿ, ಶಿಲ್ಪಿ. ಹೇಗೆ ನಾವು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತೀವಿ, ಭಾರತದ ವಿದೇಶಾಂಗ ನೀತಿಯ ರೂವಾರಿ ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಅದರಲ್ಲಿ ಯಾವ ಸಂಶಯ, ವಿವಾದಗಳು ಇಲ್ಲ. ಅವ್ರು ಏನು ಸರ್ ನಮ್ಗೆ ಹೇಳಿದರು, ನಾವು ವಿದೇಶಾಂಗ ನೀತಿಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದರು ಅಂದರೆ ಅವರ ಕೊಡುಗೆ ಎರಡಿವೆ. ಆ 2 ಪಾಯಿಂಟ್ಸನ್ನು ಈಗ ಡಿಸ್ಕಷನ್ ಮಾಡ್ತೀವಿ. ಒಂದು, ಪಂಚಶೀಲ ಸಿದ್ಧಾಂತ, ದ ಡಾಕ್ಟ್ರಿನ್ ಆಫ್ ಪಂಚಶೀಲ್ ಅಂತಾರೆ. ಅದನ್ನು ನೆಕ್ಸ್ಟ್ ಪೇಜಲ್ಲಿ ಪಾಯಿಂಟ್ಸನ್ನು ಬರೀತೇನೆ. ಪಂಚಶೀಲ ಸಿದ್ಧಾಂತ ಅಂದರೆ ಸೆಟ್ ಆಫ್ 5 ಪ್ರಿನ್ಸಿಪಲ್ಸ್. ಪಂಚಶೀಲ, ಪಂಚ ಅಂದರೆ 5, ಪಂಚಶೀಲ್ ಡಾಕ್ಟ್ರಿನ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಅಲ್ಲಿ 5 ಸೂತ್ರಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. 5 ಸೂತ್ರಗಳು.
ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಈ 5 ಸೂತ್ರಗಳನ್ನು ಎಲ್ಲ ರಾಷ್ಟ್ರಗಳು ಕೂಡ ಪಾಲಿಸಬೇಕು. ಬರೀ ಭಾರತ ಒಂದೇ ಅಲ್ಲ ಅವ್ರು ಹೇಳ್ತಿರೋದು, ಎಲ್ಲ ರಾಷ್ಟ್ರಗಳು, ಜಗತ್ತಿನಲ್ಲಿರುವಂಥ ಎಲ್ಲ ರಾಷ್ಟ್ರಗಳು, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, UN ಮೆಂಬರ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಅವರೆಲ್ಲರೂ ಕೂಡ ಈ ಪಂಚಸೂತ್ರಗಳನ್ನು ಅನುಸರಿಸಿದರೆ ಜಗತ್ತಿನಲ್ಲಿ ಶಾಂತಿ ಮತ್ತು ಸುರಕ್ಷೆ ಇರುತ್ತೆ. ಇಫ್ ಎನಿ ಕಂಟ್ರಿ ವೈಲೇಟ್ಸ್ ದೀಸ್ 5 ಪ್ರಿನ್ಸಿಪಲ್ಸ್, ದೇ ಆರ್ ಕಾಲ್ಡ್ 5 ಡಾಕ್ಟ್ರಿನ್ಸ್ ಆಫ್ ಗ್ಲೋಬಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಅವಾಗ ಜಗತ್ತಿನಲ್ಲಿ ಅಶಾಂತಿ ಬರುತ್ತೆ, ಹಿಂಸಾಚಾರ ಆಗುತ್ತೆ, ಯುದ್ಧಗಳಾಗುತ್ತೆ, ವೈಲೆನ್ಸ್ ಆಗುತ್ತೆ, ಜನರ ಜೀವನ ಏರ್ಪೇರಾಗುತ್ತೆ. ಅದಾಗಬಾರ್ದು ಅಂದರೆ ಈ 5 ಸೂತ್ರಗಳನ್ನು ಫಾಲೋ ಮಾಡಿರಿ ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಈ ಸೂತ್ರಗಳನ್ನು ಎಲ್ಲಿ ಮಂಡಿಸಿದರವರು ಅಂತ ಹೇಳಿದರೆ, ಎಟ್ ಬಾಂಡುಂಗ್ ಕಾನ್ಫರೆನ್ಸ್, ಆ ಪ್ಲೇಸ್ ನೀವು ನೆನಪಿಟ್ಕೋಬೇಕು. ಬಾಂಡುಂಗ್ನಲ್ಲಿ ನಡೆದ ಸಮ್ಮೇಳನ, ಏಷ್ಯನ್ ರಾಷ್ಟ್ರಗಳ ಸಮ್ಮೇಳನ, ಬಾಂಡುಂಗ್ ಕಾನ್ಫರೆನ್ಸ್ 1954, 1954ರಲ್ಲಿ ನಡೆದ ಬಾಂಡುಂಗ್ ಸಮ್ಮೇಳನದಲ್ಲಿ, ಇಂಡೋನೇಷ್ಯಾದ ಬಾಂಡುಂಗ್ ಅನ್ನುವ ಸ್ಥಳದಲ್ಲಿ ನಡೆದ ಒಂದು ಕಾನ್ಫರೆನ್ಸ್, ಏಷ್ಯಾದ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಈ ಸೂತ್ರಗಳನ್ನು ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಎಲ್ಲ ರಾಷ್ಟ್ರಗಳು ಈ ಸೂತ್ರಗಳನ್ನ ಫಾಲೋ ಮಾಡಬೇಕು. ಇದು ಎಷ್ಟು ಪ್ರಮುಖ ಅಂದರೆ, ಇವತ್ತಿಗೂ ಕೂಡ ಅವರು 1954ರಲ್ಲಿ ಪ್ರಕಟಪಡಿಸಿದ ಸೂತ್ರಗಳು ಈಗ 2024ಗೂ ಕೂಡ ರೆಲೆವೆಂಟ್ ಆಗಿವೆ. ದೇ ಆರ್ ರೆಲೆವೆಂಟ್ ಆ್ಯಂಡ್ ಯೂನಿವರ್ಸಲ್ ಟಿಲ್ ಟುಡೇ, ಆ್ಯಂಡ್ ನೋ ಒನ್ ಕ್ಯಾನ್ ಸೇ ನೋ ಫಾರ್ ದೀಸ್ ಪ್ರಿನ್ಸಿಪಲ್ಸ್. ಯಾವುದೇ ರಾಷ್ಟ್ರಗಳು ಈ ಸೂತ್ರಗಳು ತಪ್ಪಾಗಿವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಕ್ಯುರೇಟ್ ಆಗಿ ಮತ್ತು ಅಷ್ಟೊಂದು ಅಬ್ಜೆಕ್ಟಿವ್ ಆಗಿ ಈ ಸೂತ್ರಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಕಾಲದಲ್ಲಿ ಬರುವ ಎಲ್ಲ ಸರ್ಕಾರಗಳು ಅನುಸರಿಸಬೇಕು. ಕೇಂದ್ರದಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ, ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಈ 5 ಸೂತ್ರಗಳನ್ನು ಬಿಟ್ಟು ಹೋಗಕೂಡದು. ಇದರ ಚೌಕಟ್ಟಿನಲ್ಲೇ ನಮ್ಮ ವಿದೇಶಾಂಗ ನೀತಿ ಇರಬೇಕು ಅನ್ನುವಂಥದ್ದು. ಈಗ 5 ಸೂತ್ರಗಳು ಯಾವುದು ಅನ್ನೋದನ್ನು ಬೋರ್ಡ್ ಮೇಲೆ ಬರಿತೀನಿ, ನೋಟ್ ಮಾಡ್ಕೊಳ್ಳಿ. ನಂಬರ್ 1, ನೋ ವಾರ್, ಅಂದರೆ ಯುದ್ಧ ಬೇಡ, ಯುದ್ಧ ಬೇಡ, ನೋ ವಾರ್ ಅಂತ ಹೇಳ್ತಾರೆ. ಎರಡನೇದು ನಾನ್ ಇಂಟರ್ಫಿಯರೆನ್ಸ್, ಇನ್ನೊಬ್ಬರ ವಿಷಯಗಳಲ್ಲಿ, ಇನ್ನೊಂದು ದೇಶದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ನಿರಕ್ಷೇಪ ಅಂತ ಕರೀತಾರೆ ಅದಕ್ಕೆ. ಹಸ್ತಕ್ಷೇಪದ ಆಪೋಸಿಟ್ ವರ್ಡು ನಿರಕ್ಷೇಪ. ಮೂರನೇದು ಮ್ಯೂಚುವಲ್ ಕೋಆಪರೇಷನ್, ಪರಸ್ಪರ ಸಹಕಾರ, ಪರಸ್ಪರ ಸಹಕಾರ, ಪರಸ್ಪರ ಸಹಕಾರ. ನಂಬರ್ 4, ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್, ಪರಸ್ಪರ ಗೌರವ, ಪರಸ್ಪರ ಗೌರವ. ನಂಬರ್ 5 ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ಶಾಂತಿಯುತ ಸಹಬಾಳ್ವೆ, ಶಾಂತಿಯುತ ಸಹಬಾಳ್ವೆ, ಸಹಬಾಳ್ವೆ. ಸೊ ಇವಿಷ್ಟು ಸೂತ್ರಗಳನ್ನು ನೀವು ನೆನ್ಪಿಟ್ಕೋಬೇಕು. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದರ ಮೇಲೆ ಒಂದು ಪ್ರಶ್ನೆ ನಿಮಗೆ ಮೇನ್ಸಲ್ಲಿ ಬರುತ್ತೆ, ಫಿಲಿಮ್ಸಲ್ಲಿ ಬರಲಿಕ್ಕಿಲ್ಲ, ಮೇನ್ಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. UPSC ಇರ್ಬೋದು, KPSC ಇರ್ಬೋದು, ಮುಖ್ಯ ಪರೀಕ್ಷೆಯಲ್ಲಿ ಬರುತ್ತೆ. ನೆಹರು ಅವರ ಪಂಚಶೀಲ ಸಿದ್ಧಾಂತವನ್ನು ಚರ್ಚಿಸಿರಿ, ವಿವರಿಸಿರಿ ಅಂತ ಕೇಳಿದರೆ ಈ 5 ಸೂತ್ರಗಳನ್ನು ಎಕ್ಸ್ಪ್ಲೈನ್ ಮಾಡಿ. ಅದರ ಅರ್ಥ ಏನು ಅಂತ ಈಗ ವಿವರಿಸಿ ಹೇಳ್ತೀನಿ, ಕೇಳಿ. ಪಂಚಶೀಲ ಸಿದ್ಧಾಂತದಲ್ಲಿ ಮೊದಲನೇದು, ಫಸ್ಟ್ ಪ್ರಿನ್ಸಿಪಲ್ ಏನು ಅಂದರೆ ನೋ ವಾರ್, ಯುದ್ಧ ಬೇಡ. ರಾಷ್ಟ್ರಗಳ ನಡುವೆ ಏನೇ ಸಮಸ್ಯೆಗಳಿರಲಿ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಒಟ್ಟು 193 ದೇಶಗಳಿವೆ. ಐ ಹೋಪ್ ಯು ನೋ ಇಟ್. UN ಮೆಂಬರ್ಶಿಪ್ ಲಿಸ್ಟನ್ನು ತೆಗೆದು ನೋಡಿದ್ರೆ 193 ದೇಶಗಳು ಈ ಭೂಮಿಯಲ್ಲಿವೆ. ವಿಶ್ವಸಂಸ್ಥೆಯಲ್ಲಿ 193 ಕಂಟ್ರೀಸ್ ಇವೆ, ಇನ್ಕ್ಲೂಡಿಂಗ್ ಇಂಡಿಯಾ, ಭಾರತವನ್ನು ಸೇರಿ 193 ದೇಶಗಳಿವೆ. ಈಗ ಈ ದೇಶಗಳ ನಡುವೆ
ಏನೇ ಸಮಸ್ಯೆ ಇರಬಹುದು, ಆರ್ಥಿಕ ಸಮಸ್ಯೆ ಇರ್ಬೋದು, ಭೌಗೋಳಿಕ ಸಮಸ್ಯೆ ಇರ್ಬೋದು, ಸಾಂಸ್ಕೃತಿಕ ಸಮಸ್ಯೆ ಇರ್ಬೋದು, ಅಥವಾ ವಿಜ್ಞಾನ ತಂತ್ರಜ್ಞಾನದ ಸಮಸ್ಯೆ ಇರ್ಬೋದು, ಪರಿಸರದ ಸಮಸ್ಯೆ ಇರ್ಬೋದು, ವ್ಯಾಪಾರ ವಾಣಿಜ್ಯಕ್ಕೆ ಕುರಿತಾದ ಸಮಸ್ಯೆ ಇರ್ಬೋದು, ವಾಟ್ ಎವರ್ ದ ಪ್ರಾಬ್ಲಮ್, ಆ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೇಕು. ಯುದ್ಧದ ಮೂಲಕ ನೀವು ಅದನ್ನು ಬಗೆಹರಿಸೋಕ್ಕಾಗಲ್ಲ. ವಾರ್ ಈಸ್ ನಾಟ್ ದ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಯುದ್ಧ ಅನ್ನೋದು ಅದು ನಿಮ್ಮ ಯಾವುದೇ ಸಮಸ್ಯೆಗೆ ಪರಿಹಾರ ಆಗಲಾರದು. ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ವಾರ್ ಬಿಗೆಟ್ಸ್ ವಾರ್ ಅಂತಾರೆ. ಒಂದು ಯುದ್ಧ ಇನ್ನೊಂದು ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು ಯುದ್ಧ ಆದ ತಕ್ಷಣ ಅಲ್ಲಿ ಮುಗೀತು ಅಂತ ತಿಳ್ಕೊಬೇಡಿ, ಮತ್ತು ನೆಕ್ಸ್ಟ್ ಇನ್ನೊಂದು ಯುದ್ಧ ಆಗುತ್ತೆ, ಅದು ಮುಗೀತಿದ್ದಂಗೆ ಮತ್ತೊಂದು ಆಗುತ್ತೆ. ವಾರ್ ಈಸ್ ಆಲ್ವೇಸ್ ರಿಕರಿಂಗ್ ಅಂತಾರೆ. ಅದು ಹಾಗೆ ಒಂದಾದ್ಮೇಲೊಂದು ಸರಣಿ ಪ್ರಕ್ರಿಯೆಯಲ್ಲಿ ಆಗ್ತಿರುತ್ತೆ. ಯುದ್ಧಗಳು ಆಗಬಾರ್ದು ಅಂದರೆ ನಾವೇನು ಮಾಡಬೇಕು? ಸಂಧಾನದ ಮೂಲಕ, ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿ. ಸಂಧಾನವೇ ಅದಕ್ಕೆ ಪರಿಹಾರ. ನೆಗೋಷಿಯೇಷನ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ನೆಗೋಷಿಯೇಷನ್ ಅಂತಾರೆ. ಈಗ ಒಂದು ಸಣ್ಣ ಎಕ್ಸಾಂಪಲ್, ಭಾರತ ಪಾಕಿಸ್ತಾನದ ನಡುವೆ ಏನೋ ಒಂದು ಸಮಸ್ಯೆ ಇದೆ. ನದಿ ನೀರಿನ ಹಂಚಿಕೆ, ಸಿಂಧೂ ಜಲ ಒಪ್ಪಂದ ಅಂತ ಹೇಳ್ತಾರೆ, ಇಂಡಸ್ ವಾಟರ್ ಟ್ರೀಟಿ ಅಂತ ಇದೆ. ಅದರಲ್ಲಿ ನಮಗಿಷ್ಟು ನೀರು ಬೇಕು, ಅವ್ರಿಗಿಷ್ಟು ನೀರು ಬೇಕು, ಸಿಂಧೂ ನದಿಯ ನೀರು ನಮಗಿಷ್ಟು TMC, ಅವ್ರಿಗಿಷ್ಟು TMC ಅಂತ ಒಪ್ಪಂದ ಆಗಿದೆ. ಈಗ ಇಲ್ಲಿ ಪಾಕಿಸ್ತಾನ ಭಾರತದ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು, ನಮ್ಮ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಚರ್ಚೆಯ ಮೂಲಕ, ಮಾತುಕತೆಯ ಮೂಲಕ ಅದನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಯುದ್ಧಕ್ಕೆ ಹೋಗಬಾರ್ದು. ನಾನು ಹೇಳೋದೇ ಸರಿ ಅಂತ ನಮ್ಮ ಪ್ರೈಮ್ ಮಿನಿಸ್ಟ್ರು ಹೇಳೋದು, ಇಲ್ಲ ನೀವು ಹೇಳೋದು ತಪ್ಪು, ನಾವು ಹೇಳೋದು ಕರೆಕ್ಟು ಅಂತ ಅವ್ರು ಹೇಳೋದು. ಕೊನೆಗೆ ನಾನು ಯುದ್ಧ ಮಾಡ್ತೀನಿ, ನೀನು ಯುದ್ಧ ಮಾಡ್ತೀನಿ ಅಂಥೇಳಿ ನೀವು ಮಿಸೈಲ್ಗಳನ್ನು, ಆಟಮ್ ಬಾಂಬ್ಗಳನ್ನ ಹಿಡ್ಕೊಂಡು ನಿಂತರೆ ಅಲ್ಲಿ ಯುದ್ಧ ಆಗುತ್ತೆ ಹೊರತು ನೀರು ಸಿಗಲ್ಲ, ವಾರ್ ಆಗುತ್ತಷ್ಟೇ. ಬಟ್ ಯು ಡೋಂಟ್ ಗೆಟ್ ದ ಸೊಲ್ಯೂಷನ್ ಫಾರ್ ದ ಶೇರಿಂಗ್ ಆಫ್ ಇಂಡಸ್ ವಾಟರ್. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಅದೇ ಥರ ಭಾರತ ಶ್ರೀಲಂಕಾ ನಡುವೆ, ಭಾರತ ಅಫ್ಘಾನಿಸ್ತಾನ್ ನಡುವೆ, ಭಾರತ ಬಾಂಗ್ಲಾದೇಶ್ ನಡುವೆ, ಭಾರತ ಭೂತಾನ್ ನಡುವೆ, ಭಾರತ ಬರ್ಮಾ ನಡುವೆ, ಭಾರತ ನೇಪಾಳ ನಡುವೆ, ಭಾರತ ಚೀನಾ ನಡುವೆ ಅನೇಕ ದೇಶಗಳು ನಮ್ಮ ಸುತ್ತಮುತ್ತಿವೆ. ಅವುಗಳನ್ನ ಸಾರ್ಕ್ ಕಂಟ್ರೀಸ್ ಅಂತ ಹೇಳ್ತೀವಿ. ಸಾರ್ಕ್ ರಾಷ್ಟ್ರಗಳು, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರೀತಾರೆ. ಈ ಸಾರ್ಕ್ ರಾಷ್ಟ್ರಗಳೇನು 8 ರಾಷ್ಟ್ರಗಳಿವೆ, ಆ ರಾಷ್ಟ್ರಗಳ ನಡುವೆ ಏನೋ ಒಂದಷ್ಟು ಸಮಸ್ಯೆಗಳು ಇರ್ತವೆ. ದೇಶ ಅಂದಮೇಲೆ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಸಮಸ್ಯೆಗಳನ್ನು ಸಂಧಾನದ ಮೂಲಕ, ಮಾತುಕತೆಯ ಮೂಲಕ, ಪರಸ್ಪರ ಕೊಡುಕೊಳ್ಳುವಿಕೆ, ಪ್ರಿನ್ಸಿಪಲ್ ಆಫ್ ಗಿವ್ ಆ್ಯಂಡ್ ಟೇಕ್ ಅಂತಾರೆ. ನಾನೇನೋ ಕೊಡ್ತೀನಿ, ನೀವೇನೋ ಕೊಡ್ರಿ, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಇರೋಣ ಅನ್ನೋದು ಅದು ಪರಿಹಾರ. ಅದನ್ನು ಬಿಟ್ಟು ನಾನು ಹೇಳಿದ್ದೇ ಸರಿ ಅಂತ ಭಾರತ ಹೇಳೋದು, ಇಲ್ಲ ನಾನು ಹೇಳಿದ್ದು ಸರಿ ಅಂತ ಚೀನಾದವರು ಹೇಳೋದು, ಇಲ್ಲ ನಾನು ಹೇಳಿದ್ದು ಸರಿ ಅಂತ ಅಫ್ಘಾನಿಸ್ತಾನದವ್ರು, ಹೀಗೆ ಹೋದರೆ ಅಲ್ಲಿ ಯುದ್ಧಗಳಾಗ್ತವೆ ಹೊರತು ಸಮಸ್ಯೆ ಬಗೆಹರಿಯಲ್ಲ. ಹಾಗಾಗಿ ನೆಹರೂರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಪಂಚಶೀಲದ ಮೊದಲ ಸೂತ್ರ ಯಾವುದು ಅಂದರೆ ನೋ ವಾರ್. ಯಾವುದೇ ಕಾರಣಕ್ಕೆ ಯುದ್ಧವನ್ನು ಮಾಡಬೇಡಿ. ಯುದ್ಧ ಅಂದರೆ ಅದು ವಿನಾಶಗಳ ಪರಂಪರೆ. ವಾರ್ ಈಸ್ ಎ ಸೀರೀಸ್ ಆಫ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ವಾರ್ ಈಸ್ ಎ ಲೆಗಸಿ ಆಫ್ ಡಿಸ್ಟ್ರಕ್ಷನ್ ಅಂತ ಹೇಳಿ. ಯುದ್ಧ ಎಲ್ಲೆಲ್ಲಾಗಿದೆಯೋ ಅಲ್ಲೆಲ್ಲ ವಿನಾಶ ಆಗಿದೆಯೋ ಹೊರತು ಪ್ರಗತಿಯಾಗಿಲ್ಲ. ಯುದ್ಧದಿಂದ ಪ್ರಗತಿಯಾಗಿದೆ ಅಂತ ಯಾರೂ ಹೇಳಲ್ಲ. ಯುದ್ಧದಿಂದ ವಿನಾಶ ಆಗಿದೆ, ಹಿನ್ನಡೆಯಾಗುತ್ತೆ ಹೊರತು ಪ್ರಗತಿ ಆಗಲ್ಲ. ಮತ್ತು ಲಕ್ಷಾಂತರ ಜನ ಸೈನಿಕರು ಪ್ರಾಣ ಕಳ್ಕೊಳ್ತಾರೆ, ಅಮಾಯಕ ಜನ ಪ್ರಾಣ ಕಳ್ಕೊಳ್ತಾರೆ, ಆಸ್ತಿ ಪಾಸ್ತಿಗಳ ಹಾನಿಯಾಗುತ್ತೆ. ಮತ್ತು ಈಗಿನ ಕಾಲದಲ್ಲಿ ಕೆಮಿಕಲ್ ವೆಪನ್ಸ್, ರಾಸಾಯನಿಕ ಅಸ್ತ್ರಗಳನ್ನು, ಜೈವಿಕ ಅಸ್ತ್ರಗಳನ್ನ ಬಳಸೋದ್ರಿಂದ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ, ಎಕಾಲಜಿಕಲ್ ಹೆಜಾರ್ಡ್ ಕ್ರಿಯೇಟ್ ಆಗುತ್ತೆ. ಸಾಕಷ್ಟು ವಿಷಯ ಇದೆ, ಈಗ ಅದರ ವಿವರಕ್ಕೆ ನಾನು ಹೋಗಲ್ಲ. ಯುದ್ಧವನ್ನು ಮಾಡಬೇಡಿ ಅನ್ನುವುದು ಮೊದಲ ಸೂತ್ರ. ವಾಟ್ ಎವರ್ ದ ಪ್ರಾಬ್ಲಮ್, ವಾರ್ ಈಸ್ ನಾಟ್ ದ ಸೊಲ್ಯೂಷನ್. ಪ್ಲೀಸ್ ಸಾರ್ಟ್ ಇಟ್ ಔಟ್ ಥ್ರೂ ಡಿಸ್ಕಷನ್, ಥ್ರೂ ನೆಗೋಷಿಯೇಷನ್. ಡಿಸ್ಕಷನ್ ಮೂಲಕ, ನೆಗೋಷಿಯೇಷನ್ ಮೂಲಕ, ಕನ್ಸಲ್ಟೇಷನ್ ಮೂಲಕ ರಾಷ್ಟ್ರಗಳು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವುದು ಮೊದಲನೆಯ ತತ್ವ. ಇನ್ನು ಎರಡನೇ ತತ್ವ ಏನು? ನಾನ್ ಇಂಟರ್ಫಿಯರೆನ್ಸ್. ಹಸ್ತಕ್ಷೇಪ ಮಾಡಬೇಡಿ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ವಿಚಾರದಲ್ಲಿ, ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಇದು ಬಹಳ ಕೆಟ್ಟದಾದ ಒಂದು ಹವ್ಯಾಸ. ಡೋಂಟ್ ಇಂಟರ್ಫಿಯರ್ ಇನ್ ದ ಡೊಮೈನ್ ಆಫ್ ಅದರ್ಸ್ ಅಂತ ಹೇಳ್ತೀವಿ.
ಆಯಾ ದೇಶದ ಆಂತರಿಕ ವಿಷಯಗಳು ಸಮಸ್ಯೆಗಳನ್ನು ಅವರವರು ಬಗೆಹರಿಸ್ಕೊಳ್ಬೇಕು. ಈಗ ನೋಡಿ, ಕರೆಂಟ್ ಅಫೇರ್ಸಿಂದ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಡಿ ಅಧಿಕಾರಿಗಳು ಬಂಧಿಸಿರೋದಕ್ಕೆ ಅಮೆರಿಕಾದ ಒಬ್ಬ ರಾಜತಾಂತ್ರಿಕ ಪ್ರತಿನಿಧಿಗಳು ಭಾರತದಲ್ಲಿ ಪ್ರಜಾಪ್ರಭುತ್ವ ಬಿದ್ದು ಹೋಗಿದೆ ಅಂತ ಮೊನ್ನೆ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಾಷಿಂಗ್ಟನ್ನಲ್ಲಿ. ಅವರಿಗೆ ನಾವು ಹೇಳುವ ಉತ್ತರ ಇಷ್ಟೇ, ಇದು ನಮ್ಮ ದೇಶದ ಆಂತರಿಕ ವ್ಯವಹಾರ. ಯಾರು ತಪ್ಪು ಮಾಡಿದ್ದಾರೆ ಯಾರು ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಅವರು ಡಿಸೈಡ್ ಮಾಡ್ತಾರೆ. ಅದನ್ನು ಅರೆಸ್ಟ್ ಮಾಡುವಂಥ ಕಾರ್ಯವನ್ನು ಸರ್ಕಾರಗಳು, ಆದ ಪ್ರಾಧಿಕಾರಗಳು ಅವರು ಮಾಡ್ಕೊಳ್ತಾರೆ. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡಿದ್ದಕ್ಕೆ ಡೆಮೋಕ್ರಸಿನೇ ನಿಮ್ಮ ದೇಶದಲ್ಲಿ ಇಲ್ಲ ಅಂತ ಅಮೇರಿಕಾದ ರಾಯಭಾರಿಗಳು ಹೇಳ್ತಿರೋದು ತಪ್ಪು. ಅಲ್ಲಿ ಈ ಪಾಯಿಂಟ್ ಉಲ್ಲಂಘನೆ ಆಗ್ತಾಯಿದೆ. ನೀವು ನಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಇಂಟರ್ಫಿಯರ್ ಮಾಡ್ತಿದ್ದೀರಿ. ಇದರಿಂದ ಭಾರತ ಮತ್ತು ಅಮೇರಿಕಾದ ಸಂಬಂಧಗಳು ಕೆಡಬಹುದು. ಈಗ ಅದೇ ನಾವು ಮರುಪ್ರಶ್ನೆಯನ್ನು ಮಾಡ್ತೀವಿ. ಈಗಿರುವ ಜೋ ಬೈಡೆನ್ ಅವರ ವಿರುದ್ಧ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆರೋಪ ಮಾಡಿದ್ದಾರೆ. ಜೋ ಬೈಡೆನ್ ಅವರ ಮೇಲೆ ಹಲವು ಆರೋಪಗಳನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಈಗ ಅದು ತಪ್ಪು, ಸರಿ, ನೀವು ಅದರ ಬಗ್ಗೆ ಕ್ರಮ ತಗೊಳ್ರಿ ಅಂತ ನಾವು ಹೇಳಿದರೆ ಅದನ್ನು ನೀವು ಒಪ್ತೀರಾ? ಅವಾಗ ನೀವೇನು ಹೇಳ್ತೀರಿ? ನಿಮ್ಮ ದೇಶದ ನೋಡ್ಕೊಡ್ರಿ, ನಮ್ಮ ದೇಶದಲ್ಲಿ ನೀವ್ಯಾಕೆ ಬರ್ತೀರಿ ಅಂತ. ಅದೇ ಮಾತನ್ನೇ ನಾವು ನಿಮ್ಗೆ ಹೇಳೋದು. ಸೊ ಹಾಗಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಆಂತರಿಕ ವಿಚಾರಗಳಲ್ಲಿ, ಅಲ್ಲಿ ಕೀ ಪಾಯಿಂಟ್ ಏನು? ಇಂಟರ್ನಲ್ ಮ್ಯಾಟರ್ಸ್. ಬೇರೆ ವಿಷಯದ ಬಗ್ಗೆ ನಾವು ಮಾತಾಡೋದಿಲ್ಲ. ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ಇಂಟರ್ಫಿಯರೆನ್ಸನ್ನು ಮಾಡಬೇಡಿ. ಅವರವರ ದೇಶದ ಸಮಸ್ಯೆಗಳನ್ನು ಅವರವ್ರಿಗೆ ಬಿಟ್ಟುಬಿಡಿ, ಅವರು ಬಗೆಹರಿಸ್ಕೊಳ್ತಾರೆ. ಈಗ ಶ್ರೀಲಂಕಾದಲ್ಲಿ ತಮಿಳರ ಸಮಸ್ಯೆ ಇದೆ, ಜಾಫ್ನಾ ಪ್ರಾಂತದಲ್ಲಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನರ ಸಮಸ್ಯೆ ಇದೆ. ಪಾಕಿಸ್ತಾನದಲ್ಲಿ ಉಗ್ರವಾದಿಗಳ, ಭಯೋತ್ಪಾದಕರ ಸಮಸ್ಯೆ ಇದೆ. ಇನ್ನೊಂದು ಈಗ ಇರಾನನ್ನು ತೆಗೆದುಕೊಂಡ್ರೆ ಅಲ್ಲಿ ಐಸಿಸ್ ಉಗ್ರರ ಹಾವಳಿ ಸಮಸ್ಯೆ ಇದೆ. ಮತ್ತೊಂದು ದೇಶ ತೆಗೆದುಕೊಂಡ್ರೆ ಯುಕ್ರೇನ್ನಲ್ಲಿ ಅಲ್ಲಿ ಒಂದು ಬಂಡುಕೋರರ ಸಮಸ್ಯೆ ಇದೆ. ಸೊ ಒಂದೊಂದು ದೇಶದಲ್ಲಿ ಅವರವರದೇ ಆದಂಥ ಸಮಸ್ಯೆಗಳನ್ನು ಅವರು ಹೊಂದಿರ್ತಾರೆ. ಅದನ್ನು ಬಗೆಹರಿಸಿಕೊಳ್ಳುವುದು ಆ ದೇಶದ ಸರ್ಕಾರದ ಜವಾಬ್ದಾರಿಯ ಹೊರತು ನಾವ್ಯಾರೂ ಅದರಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ಅವಾಗ ನೀವೇನು ಕೇಳಬೇಕು? ಸರ್, ಮತ್ತು ಈ ಸಮಸ್ಯೆಯನ್ನು ಹೇಗೆ ಸರ್ ಬಗೆಹರಿಸೋದು, ಅದನ್ನು ಹೇಗೆ ಸೆಟ್ರೇಟ್ ಮಾಡೋದು ಅಂದರೆ, ಅದನ್ನು ಬಗೆಹರಿಸುವುದಕ್ಕೆ ಅಂತಲೇ ಸಂಸ್ಥೆಗಳಿದೆ. ಅದಕ್ಕೆ UN ಇದೆ, ಸೆಕ್ಯೂರಿಟಿ ಕೌನ್ಸಿಲ್ ಇದೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಪ್ರತ್ಯೇಕ ಪ್ರಾಧಿಕಾರಗಳಿದೆ. ವಿಶ್ವಸಂಸ್ಥೆ ಇದೆ, ಭದ್ರತಾ ಮಂಡಳಿ ಇದೆ. ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ಭದ್ರತಾ ಮಂಡಳಿ ಇದೆ, ವಿಶ್ವಸಂಸ್ಥೆ ಇದೆ. ಅಲ್ಲಿ ಚರ್ಚೆಯಾಗಿ ಯಾರು ಸರಿ ಯಾರು ತಪ್ಪು ಅಂತ ನಿರ್ಣಯಗಳನ್ನು ಕೈಗೊಳ್ತಾರೆ. ಯಾರು ಸರಿ ಇದ್ದವ್ರಿಗೆ ಸರಿ ಅಂತಾರೆ, ತಪ್ಪಿದ್ದವ್ರಿಗೆ ತಪ್ಪು ಅಂತ ಹೇಳ್ತಾರೆ. ಅದೊಂಥರ ವಿಶ್ವದ ಪಂಚಾಯಿತಿ ಕಟ್ಟೆ. UN ಅಂದರೆ ಜಾಗತಿಕ ಪಂಚಾಯಿತಿ ಕಟ್ಟೆ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿ ಹೆಂಗೆ ಪಂಚಾಯಿತಿ ಕಟ್ಟೆ ಇರುತ್ತೆ, ವಿಶ್ವದ ಪಂಚಾಯಿತಿ ಕಟ್ಟೆ ಯಾವುದು ಅಂದರೆ UN. ಅದರ ಅಂಗಸಂಸ್ಥೆ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ. ಅಲ್ಲಿ ಚರ್ಚೆಗೆ ಬರುತ್ತೆ, ನೀವು ಮಾಡಿದ ಸರಿ ತಪ್ಪು ಅಂತ ಅಲ್ಲಿ ಹೇಳಿ ಡಿಸಿಷನ್ ತೊಗೊಳ್ತಾರೆ. ಆದರೆ ಉಳಿದವರು ಯಾರು ಅನಗತ್ಯವಾಗಿ ಇನ್ನೊಂದು ದೇಶದ ಆಂತರಿಕ ವಿಚಾರದಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ನಿಮಗೆ ಆ ಹಕ್ಕಿಲ್ಲ. ಯು ಹ್ಯಾವ್ ನೋ ರೈಟ್ ಆರ್ ಬಿಸ್ನೆಸ್ ಟು ಇಂಟರ್ಫಿಯರ್ ಇನ್ ದ ಇಂಟರ್ನಲ್ ಮ್ಯಾಟರ್ಸ್ ಆಫ್ ಎನಿ ಕಂಟ್ರಿ. ಇವತ್ತು ವಿಶ್ವದಲ್ಲಿ ಅಶಾಂತಿ ಯಾಕೆ ಉಂಟಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬರೂ ಇನ್ನೊಬ್ಬರ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರೆ. ಎವ್ರಿ ಕಂಟ್ರಿ ಈಸ್ ಇಂಟರ್ಫಿಯರಿಂಗ್, ಪೋಕಿಂಗ್ ಇಟ್ಸ್ ನೋಸ್ ಇನ್ ದ ಡೊಮೈನ್ಸ್ ಆಫ್ ಅದರ್ಸ್. ಅದು ದೊಡ್ಡ ರಾಷ್ಟ್ರ ಇರಲಿ, ಸಣ್ಣ ರಾಷ್ಟ್ರ ಇರಲಿ, ಇನ್ನೊಬ್ಬರ ವ್ಯವಹಾರಗಳಲ್ಲಿ ನೀವು ಹಸ್ತಕ್ಷೇಪ ಮಾಡುವುದೇ ಜಾಗತಿಕ ಶಾಂತಿ ಮತ್ತು ಸುರಕ್ಷತೆಗೆ ಅತಿ ದೊಡ್ಡ ಅಪಾಯ, ಸವಾಲಾಗಿದೆ. ಅದನ್ನು ಮಾಡಬೇಡಿ ಅಂತ ನೆಹರು ಅವರು 1954 ಹೇಳಿದ್ದಾರೆ. ಬಂಡುಂಗ್ ಸಮ್ಮೇಳನದಲ್ಲಿ ಹೇಳ್ತಾರೆ, ದಯವಿಟ್ಟು ಯಾವ ರಾಷ್ಟ್ರಗಳು ಕೂಡ ಇಂಟರ್ಫಿಯರ್ ಮಾಡಬಾರ್ದು. ಅವ್ರವ್ರ ದೇಶದ ಸಮಸ್ಯೆಗಳನ್ನು ಅವ್ರವ್ರಿಗೆ ಬಗೆಹರಿಸ್ಕೊಳ್ಳೋಕೆ ಬಿಡಿ. ಅವ್ರು ಹೆಂಗೋ ಅದನ್ನು ಬಗೆಹರಿಸ್ಕೋತಾರೆ. ಇಟ್ ಈಸ್ ದೇರ್ ಕಂಟ್ರಿ, ದೇರ್ ಪೀಪಲ್, ದೇರ್ ಫ್ಯೂಚರ್, ದೇ ಡೂ ಇಟ್. ಯು ಆರ್ ನೋ ಬಡಿ ಟು ಇಂಟರ್ಫಿಯರ್. ನೀವ್ಯಾರೂ ಅಲ್ಲ. ನೀವು ಹೋಗಿ ಅಲ್ಲಿ ಏನು ಕಾರುಭಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ಬಹುಶಃ ನೆಹರು ಅವರಿದ್ದು ಹೇಳಿದ್ದನ್ನೇ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳ್ತಾರೆ. ಏನಂತ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ.
ಪರರ ಚಿಂತೆ ನಮಗೇತಕಯ್ಯ, ಎಮ್ಮ ಚಿಂತೆ ಯಮಗೆ ಸಾಲದಯ್ಯ. ನಮ್ಮ ಚಿಂತೆನೇ ನಮಗೆ ಹಾಸಲುಂಟು ಹೊದೆಯಲುಂಟು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಮ್ಮದೇ ನಮಗೆ ಬೇಕಾದಷ್ಟು ಸಮಸ್ಯೆಗಳಿವೆ, ಇನ್ನೊಬ್ಬರ ಸಮಸ್ಯೆಯಲ್ಲಿ ಹೋಗಿ ನೀವು ಯಾಕೆ ತಲೆ ಹಾಕ್ತೀರಿ, ಹಸ್ತಕ್ಷೇಪ ಮಾಡ್ತೀರಿ? ಮಾಡಬೇಡಿ ಅನ್ನುವುದೇ ನಾನ್ ಇಂಟರ್ಫಿಯರೆನ್ಸ್, ಎರಡನೆಯ ಸೂತ್ರ. ಇನ್ನು ಮೂರನೇದು ಮ್ಯೂಚುವಲ್ ಕೋಪರೇಷನ್, ಪರಸ್ಪರ ಸಹಕಾರ. ಯಾಕೆ ಈ ಸಹಕಾರ ಬೇಕು ಸರ್ ಅಂತ ಕೇಳಿದರೆ, ವಿಶ್ವ ಅನ್ನೋದು ಒಂದು ದೊಡ್ಡ ಗ್ರಾಮ ಇದ್ದಂಗೆ. ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತಾರೆ. ಯೂನಿವರ್ಸ್ ಈಸ್ ಎ ಗ್ಲೋಬಲ್ ವಿಲೇಜ್, ಒಂದು ದೊಡ್ಡ ಗ್ರಾಮ, ವಿಶ್ವಗ್ರಾಮ ಕಲ್ಪನೆ. ಗ್ಲೋಬಲ್ ವಿಲೇಜ್ ಅಂತಲೇ ಕರೀತಾರೆ ಅದಕ್ಕೆ, ವಿಶ್ವಗ್ರಾಮ ಪರಿಕಲ್ಪನೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಇಡೀ ಜಗತ್ತೇ ಒಂದು ದೊಡ್ಡ ಹಳ್ಳಿ ಇದ್ದಂಗೆ, ನಾವೆಲ್ಲ ಹಳ್ಳಿಯ ಬೇರೆ ಬೇರೆ ಕುಟುಂಬಗಳಿದ್ದಂಗೆ. ಸೊ ನಮ್ಮಲ್ಲಿ ಪರಸ್ಪರ ಸಹಕಾರ ಇರಬೇಕು. ಒಂದು ರಾಷ್ಟ್ರ ಇನ್ನೊಂದು ಸಹಕಾರದ ತೊಂದರೆಗೆ, ಕಷ್ಟಕ್ಕೆ, ನೆರವಿಗೆ ಹೋಗಬೇಕು. ಯಾವ ರಾಷ್ಟ್ರವೂ ಕೂಡ ಸ್ವತಂತ್ರವಾಗಿ ನಾನೇ ಎಲ್ಲವನ್ನು ಮಾಡ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋ ಕಂಟ್ರಿ ಈಸ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಯಾವ ದೇಶವೂ ಕೂಡ ಎಲ್ಲ ವಿಚಾರಗಳಲ್ಲಿ ಸ್ವಾವಲಂಬಿಯಾಗಿರಲು ಸಾಧ್ಯವಿಲ್ಲ, ಇಂಪಾಸಿಬಲ್. ನೀವು ಒಂದಿಲ್ಲ ಒಂದು ಕಾರಣಕ್ಕೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತ ಆಗಿರ್ತೀರಿ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನಿಮಗೆ ಬೇಗ ಅರ್ಥ ಆಗುತ್ತೆ. ನಾವು ಪಾಕಿಸ್ತಾನವನ್ನು ಎಷ್ಟೇ ದ್ವೇಷ ಮಾಡಿ ಜಗಳ ಮಾಡಿದರೂ ಕೂಡ ವಿ ಆರ್ ಡಿಪೆಂಡಿಂಗ್ ಆನ್ ಪಾಕಿಸ್ತಾನ್ ಫಾರ್ ಒನ್ ಇಂಪಾರ್ಟೆಂಟ್ ಥಿಂಗ್. ಏನು ಅಂತ ನಿಮಗೆ ಗೊತ್ತಿರಬೇಕು. ಅತಿ ಹೆಚ್ಚು ಉಳ್ಳಾಗಡ್ಡಿಯನ್ನು ಬೆಳೆಯುವ ದೇಶ ಪಾಕಿಸ್ತಾನ್. ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆನಿಯನ್ಸ್ ಈಸ್ ಪಾಕಿಸ್ತಾನ್. ಅತ್ಯಧಿಕ ಈರುಳ್ಳಿ ಬೆಳೆಯುವ ದೇಶ ಪಾಕಿಸ್ತಾನ್. ತಮಾಷೆ ಏನು ಗೊತ್ತಾ, ಅತಿ ಹೆಚ್ಚು ಈರುಳ್ಳಿಯನ್ನು ಬಳಸುವ ದೇಶ ಯಾವುದು ಅಂದರೆ ಭಾರತ. ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅತಿ ಹೆಚ್ಚು ಈರುಳ್ಳಿಯನ್ನು ಅವರು ಬೆಳೀತಾರೆ, ಅತಿ ಹೆಚ್ಚು ಈರುಳ್ಳಿಯನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ಸೇವಿಸ್ತೀವಿ. ದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಆನಿಯನ್ ಈಸ್ ಇಂಡಿಯಾ. ಅಂದರೆ ಈಗ ನಾನು ಹೇಳೋ ಪಾಯಿಂಟ್ ನಿಮಗೆ ಅರ್ಥ ಆಗಿರಬೇಕು. ನಾವು ಪಾಕಿಸ್ತಾನದ ಜೊತೆಗೆ ಜಗಳಾಡೋದು ಬೇರೆ, ರಾಜಕೀಯ ಕಾರಣಗಳಿಗೆ ನೀವು ಜಗಳಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಮಾರುಕಟ್ಟೆಯಲ್ಲಿ ನಮಗೆ ಉಳ್ಳಾಗಡ್ಡಿ ಬೇಕು ಅಂದರೆ ಅದು ಪಾಕಿಸ್ತಾನದಿಂದನೇ ಬರಬೇಕು. ಅವ್ರು ಕಳಿಸಿದ್ರಷ್ಟೇ ನಮಗೆ ಇಲ್ಲಿ ಉಳ್ಳಾಗಡ್ಡಿ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸಪೋಸ್ ಪಾಕಿಸ್ತಾನ ಏನಾದರೂ ನಮಗೆ ನಿರ್ಬಂಧ ಹಾಕಿ ಭಾರತಕ್ಕೆ ಈರುಳ್ಳಿಯನ್ನು ಕಳಿಸ್ಬೇಡಿ ಅಂತ ಹೇಳಿಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ನೀವು ಸಂಜೆ CBT ಲೈನ್ ಬಜಾರಕ್ಕೆ ಹೋದಾಗ ಈರುಳ್ಳಿ ದೋಸೆ ತಿನ್ನೋದು ಕಷ್ಟ ಆಗುತ್ತೆ. ಸಪ್ತಾಪುರದ ಹೋಟೆಲ್ನಲ್ಲಿ ನಿಮಗೆ ಆನಿಯನ್ ದೋಸೆ ಸಿಗಲ್ಲ, ಅವನು ಬೋರ್ಡ್ ಹಾಕ್ತಾನೆ, ಈರುಳ್ಳಿ ಕೊರತೆ ಇರೋದರಿಂದ ಈರುಳ್ಳಿ ದೋಸೆ ಇರೋದಿಲ್ಲ. ದಿಸ್ ಇಸ್ ದ ಇಫೆಕ್ಟ್. ಅಂದರೆ ನಮ್ಮ ರಾಜಕೀಯ ಜಗಳಗಳು ಬೇರೆ, ಆದರೆ ನಿಮ್ಮ ಬದುಕಿಗೆ ಇನ್ನೊಂದು ದೇಶದ ಮೇಲೆ ನೀವು ಡಿಪೆಂಡ್ ಆಗಿರ್ತೀರಿ. ನೀವು ಹೇಳ್ಬೋದು, ಇಲ್ಲ ಸರ್ ನಾವು ಈಜಿಪ್ಟ್ದಿಂದ ತರಿಸ್ಕೋತೀವಿ, ಆದರೆ ಆ ಉಳ್ಳಾಗಡ್ಡಿ ಬೇರೆ, ಅದು ವೈಟ್ ಇರುತ್ತೆ, ಬಿಳಿ ಇರುತ್ತೆ, ಬಿಳಿ ಈರುಳ್ಳಿ ಅಂತ ಕರೀತಾರೆ, ವೈಟ್ ಆನಿಯನ್ ಅಂತ. ಅದನ್ನು ಈಜಿಪ್ಟಿಂದ ಇಂಪೋರ್ಟ್ ಮಾಡ್ತೀವಿ, ಬಟ್ ಅದು ರುಚಿ ಇರಲ್ಲ. ಈ ನಮ್ಮ ಈರುಳ್ಳಿ ಇದ್ದಷ್ಟು ಟೇಸ್ಟು ಅದು ಇರಲ್ಲ. ಮತ್ತು ಇಂಪೋರ್ಟ್ ಮಾಡಿದಾಗ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ. ಪಾಕಿಸ್ತಾನದಿಂದ ನಿಮಗೆ ಬರೋ ಈರುಳ್ಳಿ ಚೀಪಾಗಿ ಸಿಗುತ್ತೆ, ಈಜಿಪ್ಟಿಂದ ಬರೋ ಈರುಳ್ಳಿ ಅದರ 5 ಪಟ್ಟು ರೇಟ್ ಕೊಡಬೇಕು. ಅವಾಗ ನಿಮಗೆ ಕಾಸ್ಟ್ಲಿ ಆಯಿತೋ ಇಲ್ಲೋ? ಆದ್ದರಿಂದ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಇದು, ಈರುಳ್ಳಿಯ ಆನಿಯನ್ ಎಕ್ಸಾಂಪಲ್ ಅಂತ ನಾವು ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್. ಇನ್ನೂ ದೊಡ್ಡ ದೊಡ್ಡ ಉದಾಹರಣೆ ಹೇಳ್ತಾ ಹೋದರೆ ಸಾಕಷ್ಟಿದೆ. ಈಗ ನೀವು ಅಫ್ಘಾನಿಸ್ತಾನದ ಜೊತೆಗೆ ಜಗಳ ಆಡ್ಬೋದು, ಆದರೆ ಡ್ರೈ ಫ್ರೂಟ್ಸ್ ಎಲ್ಲ ಬರೋದು ಅಫ್ಘಾನಿಸ್ತಾನದಿಂದ. ದ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಡ್ರೈ ಫ್ರೂಟ್ಸ್ ಇನ್ ದ ವರ್ಲ್ಡ್ ಈಸ್ ಅಫ್ಘಾನಿಸ್ತಾನ್, ಕಾಬೂಲ್ನಿಂದ ಸಾಕಷ್ಟು ಈ ಒಣದ್ರ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಅಂತಾರೆ, ಖರ್ಜೂರ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಗೋಡಂಬಿ ಇರ್ಬೋದು, ಇತ್ಯಾದಿಗಳು, ಅಂಜೂರು ಇರ್ಬೋದು, ಅಕ್ರೂಟ್ ಇರ್ಬೋದು, ವಾಲ್ನಟ್ ಇರ್ಬೋದು, ಆ ಡ್ರೈ ಫ್ರೂಟ್ಸ್ ಎಲ್ಲ ಬರೋದು ಅಫ್ಘಾನಿಸ್ತಾನದಿಂದ. ಈಗ ನೀವು ಅವ್ರ ಜೊತೆಯಲ್ಲಿ ಯುದ್ಧ ಮಾಡಿದ್ರೆ ಅವ್ರು ಡ್ರೈ ಫ್ರೂಟ್ಸ್ ಕೊಡೋದನ್ನು ಬಂದ್ ಮಾಡ್ತಾರೆ. ಅವಾಗ ನೀವೇನು ಮಾಡೋರು? ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಅಂದರೆ ರಾಜಕೀಯವಾಗಿ ಯುದ್ಧ ಮಾಡೋದು ಬೇರೆ, ನಿಮ್ಮ ದೈನಂದಿನ ಜೀವನಕ್ಕೆ ಅಲ್ಲಿ ಹೊಡೆತ ಬೀಳುತ್ತೆ. ಈಗ ಅರಬ್ ರಾಷ್ಟ್ರಗಳು, ನೀವು ಅರಬ್ ರಾಷ್ಟ್ರಗಳ ಜೊತೆಗೆ ಯುದ್ಧ ಅಂತ ಘೋಷಣೆ ಮಾಡಿದ್ರೆ ಅವನು ನಿಮಗೆ ಕೊಡುವಂಥ ಪೆಟ್ರೋಲ್ ಮತ್ತು ಡೀಸೆಲನ್ನು ಸ್ಟಾಪ್ ಮಾಡ್ತಾನೆ. ಹಿ ವಿಲ್ ನಾಟ್ ಗಿವ್ ಸಿಂಗಲ್ ಡ್ರಾಪ್ ಆಫ್ ಪೆಟ್ರೋಲ್, ಸಿಂಗಲ್ ಡ್ರಾಪ್ ಆಫ್ ಡೀಸೆಲ್. ಅವಾಗ ನಿಮ್ಮ ಗಾಡಿ ಹೆಂಗೆ ಓಡ್ತವೆ? ನಿಮ್ಮ ಟ್ರಕ್ ಹೆಂಗೆ ಓಡಾಡ್ತವೆ? ಕಾರ್ ಹೆಂಗೆ ಓಡಾಡ್ತವೆ? ಬೈಕ್ಗಳು ಹೆಂಗೆ ಓಡಾಡ್ತವೆ? ಸಾಧ್ಯ ಇಲ್ಲ. ಸೊ ನಾವು ಅರಬ್ ರಾಷ್ಟ್ರಗಳ ಮೇಲೆ ತೈಲಕ್ಕಾಗಿ ಡಿಪೆಂಡ್ ಆಗಿದ್ದೀವಿ.
ಅದೇ ರಿವರ್ಸ್ ಎಕ್ಸಾಂಪಲ್ ಕೊಡ್ತೀನಿ. ಅದೇ ಅರಬ್ ರಾಷ್ಟ್ರಗಳು ನಮ್ಮ ಜೊತೆಗೆ ಏನಾದರೂ ಜಗಳ ತಕ್ಕೊಂಡ್ರೆ ನಮ್ಮ ದೇಶದಿಂದ ಹೋಗ್ತಕ್ಕಂಥ ರೆಡಿಮೇಡ್ ಗಾರ್ಮೆಂಟ್ಸು, ನಮ್ಮ ದೇಶದಿಂದ ಹೋಗ್ತಕ್ಕಂಥ ಎಲೆಕ್ಟ್ರಾನಿಕ್ ಗುಡ್ಸು, ನಮ್ಮ ದೇಶದಿಂದ ಹೋಗ್ತಕ್ಕಂಥ ಮಸಾಲೆ ಸಾಂಬಾರು ಪದಾರ್ಥಗಳು, ನಮ್ಮ ದೇಶದಿಂದ ಹೋಗ್ತಕ್ಕಂಥ ಇತರ ಅಂಶಗಳನ್ನು ನಾವು ಬಂದ್ ಮಾಡ್ತೀವಿ, ನಾವು ಕೊಡಲ್ಲ ಅಂತ ಹೇಳ್ತೀವಿ. ಆವಾಗ ಅವ್ರಿಗೆ ಕಷ್ಟ ಆಗುತ್ತೆ, ಅರಬ್ ರಾಷ್ಟ್ರಗಳಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದರ ಹಿಂದಿರುವ ಉದ್ದೇಶ ಏನು ಅಂದರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಎವ್ರಿ ಕಂಟ್ರಿ ಈಸ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್ ಫಾರ್ ಒನ್ ರೀಸನ್ ಆರ್ ದಿ ಅದರ್. ನಾನು ಒಂದೆರಡು ಉದಾಹರಣೆ ಕೊಟ್ಟೆ ಅಷ್ಟೇ. ಒಂದಿಲ್ಲ ಒಂದು ಕಾರಣಕ್ಕಾಗಿ, ಅದು ಯಾವುದೋ ವಸ್ತುಗಳಿರ್ಬೋದು, ಸೇವೆಗಳಿರ್ಬೋದು, ಕಚ್ಚಾ ಪದಾರ್ಥಗಳಿರ್ಬೋದು, ಮಿನರಲ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಹಣಕಾಸು ಇರಬಹುದು, ಭದ್ರತೆಯ ಕಾರಣಗಳಿರ್ಬೋದು, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರ್ಬೋದು. ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಈಗ ಅದನ್ನು ಚರ್ಚೆ ಮಾಡಿದ್ರೆ ಅದೇ 1 ಗಂಟೆ ಹಿಡಿಯುತ್ತೆ. ಅದು ಆ ವಿವರಕ್ಕೆ ಹೋದರೆ ಅದು ಇಟ್ ವಿಲ್ ಟೇಕ್ 1 hour. ಸೊ ನಮ್ಮಲ್ಲಿ ಒಂದು ದೇಶ ಇನ್ನೊಂದು ದೇಶದ ನಡುವೆ ಅನೇಕ ಬಾಂಧವ್ಯ, ಒಂದು ಬಾಂಡ್ ಅಂತಾರೆ ಅದಕ್ಕೆ, ಒಂದು ಬಂಧನ ಅಲ್ಲಿರುತ್ತೆ. ನೀವು ಅದನ್ನು ಕಡಿದುಕೊಳ್ಳಿಕ್ಕಾಗಲ್ಲ. ನಿಮ್ಮ ರಾಜಕೀಯ ಕಾರಣಕ್ಕಾಗಿ, ನಿಮ್ಮ ಒಂದು ರಾಜಕೀಯ ಸಾಧನೆ ಮಾಡಲಿಕ್ಕಾಗಿ ಯುದ್ಧ ಮಾಡಲಿಕ್ಕೆ ಹೋದರೆ ಈ ಸಹಕಾರದ ಸರಪಳಿ ಏನಿದೆ ಅದು ಕಟ್ಟಾಗುತ್ತೆ. ದ ಚೈನ್ ಆಫ್ ಕೋಆಪರೇಷನ್ ವಿಲ್ ಬಿ ಕಟ್ ಆಫ್. ಅವಾಗ ಎರಡೂ ರಾಷ್ಟ್ರಗಳ ಜನರ ಬದುಕು ಅಸಹನೀಯವಾಗುತ್ತೆ, ದುರ್ಭರವಾಗುತ್ತೆ, ದುಃಖವನ್ನು ಇಬ್ಬರು ಎದುರಿಸಬೇಕಾಗುತ್ತೆ. ಅದಕ್ಕೆ ನೆಹರು ಅವರು ಹೇಳ್ತಾರೆ, ಮ್ಯೂಚುವಲ್ ಕೋಆಪರೇಷನ್. ನಾನು ನಿನಗೆ ಹೆಲ್ಪ್ ಮಾಡ್ತೇನೆ, ನೀನು ನನಗೆ ಹೆಲ್ಪ್ ಮಾಡು. ಐ ಹೆಲ್ಪ್ ಯು, ಯು ಹೆಲ್ಪ್ ಮೀ. ದಟ್ ಈಸ್ ಕೋಆಪರೇಷನ್. ನನ್ನ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿರಿ, ನಿಮ್ಮ ಕಷ್ಟ ಕಾಲದಲ್ಲಿ ನಾನು ಸಹಾಯ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ ನೀವು ಕೊಡ್ರಿ, ನಿಮ್ಮಲ್ಲಿ ಏನಿಲ್ಲ ನನ್ನಲ್ಲಿರೋದನ್ನು ನಾನು ಕೊಡ್ತೇನೆ. ದಿಸ್ ಈಸ್ ಲೈಫ್. ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತಾರೆ. ಬದುಕಲು ಬಿಡು ಅಂತ ಹೇಳ್ತಾರೆ. ಸೊ ಈ ನೀತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರಗಳೇನಿವೆ, ವಿಶ್ವದಲ್ಲಿರುವ ರಾಷ್ಟ್ರಗಳು ಪರಸ್ಪರ ಸಹಕಾರದಿಂದ ನಾವು ಬದುಕಬೇಕು. ಅದು ಇವತ್ತು ಜಗತ್ತಿನಲ್ಲಿ ನಾವೇನು ನೋಡ್ತಿದ್ದೇವೆ ಅಂದರೆ, ಸಹಕಾರಕ್ಕಿಂತ ಹೆಚ್ಚಾಗಿ ಸಂಘರ್ಷ ಜಾಸ್ತಿ ಇದೆ, ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾಯಿದೆ, ಘರ್ಷಣೆ ಜಾಸ್ತಿ ಆಗ್ತಾಯಿದೆ, ತಿಕ್ಕಾಟ ಜಾಸ್ತಿ ಆಗ್ತಾಯಿದೆ. ನಾನೇ ಸುಪೀರಿಯರು, ನಾನೇ ಸ್ಟ್ರಾಂಗು, ನಾನು ಹೇಳ್ದಂಗೆ ಜಗತ್ತಿನವರು ಎಲ್ಲರೂ ಕೇಳಬೇಕು. ಅದಕ್ಕೆ ಬಿಗ್ ಬ್ರದರ್ಸ್ ಪಾಲಿಸಿ ಅಂತಾರೆ. ಈಗ ಆ ಥರ ನಮ್ಮಲ್ಲಿ ಯಾರು ಮಾಡ್ತಿದ್ದಾರೆ? ಅಮೇರಿಕಾದವರು ಮಾಡ್ತಾರೆ. ಅಮೇರಿಕಾ, ರಷ್ಯಾ ಮತ್ತು ಚೀನಾಗಳನ್ನು ಬಿಗ್ ಬ್ರದರ್ಸ್ ಅಂತ ಕರೀತೀವಿ. ಇವರು ಎಲ್ಲ ಕಡೆಗೂ ತಾವು ಹೇಳ್ದಂಗೆ ಕೇಳಬೇಕು ಅಂತಾರೆ. ಏಷ್ಯಾದಲ್ಲಿ ಚೀನಾದವರು ನಾವು ಹೇಳ್ದಂಗೆ ಕೇಳಬೇಕು ಅಂತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯನ್ರು ನಾವು ಹೇಳ್ದಂಗೆ ಕೇಳಬೇಕು ಅಂತಾರೆ. ಅಮೇರಿಕರಂತರೂ ಬಿಡಿ, ಅವರು ಮೊದಲಿಂದನೂ ಬಿಗ್ ಬ್ರದರ್ ಅಂತ ಹೆಸರಾಗಿದೆ. 1945ಇಂದ ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಏನೇ ಮಾಡಬೇಕು ಅಂದರೂ ಅಮೇರಿಕದವರನ್ನು ಕೇಳಿಯೇ ಮಾಡಬೇಕು. ಅದೇನು ಹಳ್ಳಿ ಕಡೆಗೆ ಹೇಳ್ತಾರಲ್ಲ, ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಅಂತ. ಆ ಹರಿಯುವ ಹೊಳೆಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ. ಹಾಗೆ ಮಾಡೋಕ್ಕಾಗಲ್ಲ. ಯಾಕೆ? ಅಮೇರಿಕಾ ಕೂಡ, ಅದು ಅಷ್ಟೊಂದು ದೊಡ್ಡ ಸೂಪರ್ ಪವರ್ ಇದ್ದರೂ ಕೂಡ ಅಮೇರಿಕಾ ಕೂಡ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಬೇರೆ ಏನೂ ಬೇಡ. ಒಂದು ಲಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಅಮೇರಿಕಾ ಡಿಪೆಂಡ್ಸ್ ಆನ್ ಕ್ಯೂಬಾ ಫಾರ್ ಶುಗರ್. ಕ್ಯೂಬಾವನ್ನು, ಸಣ್ಣ ದ್ವೀಪ ರಾಷ್ಟ್ರ ಕ್ಯೂಬಾ, ಅದನ್ನು ಜಗತ್ತಿನ ಸಕ್ಕರೆಯ ಕಣಜ ಅಂತ ಹೇಳ್ತಾರೆ. ಶುಗರ್ ಬೌಲ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. 40-50% ಶುಗರ್ ಉತ್ಪಾದನೆಯಾಗುವುದು, ಸಕ್ಕರೆ ಉತ್ಪಾದನೆಯಾಗುವುದು ಕ್ಯೂಬಾದಲ್ಲಿ. ಅಮೇರಿಕಾದವರು ಕ್ಯೂಬಾದಿಂದ ಸಕ್ಕರೆಯನ್ನು ಆಮದು ಮಾಡ್ಕೊಳ್ತಾರೆ. ನೀವು ಅವ್ರ ಜೊತೆ ಜಗಳ ತೆಗೆದ್ರೆ ಅವ್ರು ಸಕ್ಕರೆ ಕೊಡೋದನ್ನು ನಿಲ್ಲಿಸ್ತಾರೆ. ಅವಾಗ ನೀವು ಶುಗರ್ಲೆಸ್ ಆಗಿ ಕುಡ್ಕೊಂಡು ಸುಮ್ಮನೆ ಕೊಡಬೇಕಾಗುತ್ತೆ, ಅಥವಾ ಬೇರೆ ಏನೋ ಸ್ವೀಟ್ನರು ಅದು ಇದು ಹಾಕ್ಕೊಂಡು ಕೊಡಬೇಕಾಗತ್ತೆ. ಯಾಕೆ? ದೇಶ ಚಿಕ್ಕದಿರಬಹುದು, ಆದರೆ ಅಲ್ಲಿ ಅಧಿಕ ಉತ್ಪಾದನೆ ಸಕ್ಕರೆ ಉತ್ಪಾದನೆ ಆಗುತ್ತೆ. ಆ್ಯಂಡ್ ಕ್ಯೂಬಾ ಈಸ್ ಆಲ್ಸೋ ಫೇಮಸ್ ಫಾರ್ ಟೊಬ್ಯಾಕೊ. ಅತಿ ಹೆಚ್ಚು ತಂಬಾಕು ಉತ್ಪನ್ನಗಳು ಬರೋದು ಕ್ಯೂಬಾದಿಂದ, ಎಸ್ಪೆಷಲಿ ಸಿಗಾರೇಟ್ಸ್. ಕ್ಯೂಬನ್ ಸಿಗಾರೇಟ್ಸ್ ಆರ್ ಕಾಸ್ಟ್ಲಿಯೆಸ್ಟ್ ಇನ್ ದ ವರ್ಲ್ಡ್. ಅತ್ಯಂತ ದುಬಾರಿ ಬೆಲೆಯ ಉತ್ತಮ ಗುಣಮಟ್ಟದ ಸಿಗಾರೇಟ್ಗಳು ಕ್ಯೂಬಾದಲ್ಲಿ ತಯಾರಾಗ್ತವೆ. ಅದನ್ನು ಬಳಸೋದು ಅಮೆರಿಕನ್ನರು. ನೀವು ಜಾಸ್ತಿ ಗಲಾಟೆ ಮಾಡಿದರೆ ಅವನು ನಾನು ಸಿಗರೇಟ್ ಕೊಡಲ್ರಿ ಅಂತ ಹೇಳ್ತಾನೆ. ಅವ್ನು ನೀವು ಹೆಂಗೆ ಅವಾಗ ಏನು ಸೇದೋರು, ನೀವು ಸಿಗರೇಟ್ ಬಿದ್ದು ಬೇರೆ ಏನು ಸೇದೋರು ಅಂದರೆ ಅದರ ಆ ಮಾತಿನ ಅರ್ಥ ಏನು ಅಂದರೆ, ಅಮೇರಿಕಾ ಸೂಪರ್ ಪವರ್ ಆಗಿದೆ ಅಂದ ಮಾತ್ರಕ್ಕೆ ಎಲ್ಲ ರಾಷ್ಟ್ರಗಳು ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ.
ನೀವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದ್ದೀರಿ. ಖನಿಜಕ್ಕಾಗಿ, ನೀರಿಗಾಗಿ, ಸಂಪನ್ಮೂಲಗಳಿಗಾಗಿ, ರಾ ಮಟೀರಿಯಲ್ಸಿಗಾಗಿ ಅಥವಾ ಟೆಕ್ನೋಕ್ರಾಟ್ಸಿಗಾಗಿ, ಟೆಕ್ನಾಲಜಿಗಾಗಿ, ಪರಿಸರದ ಕಾರಣಗಳಿಗಾಗಿ, ಭೌಗೋಳಿಕ ಕಾರಣಗಳಿಗಾಗಿ ಒಂದಿಲ್ಲ ಒಂದು ಕಾರಣಕ್ಕೆ ದೆರ್ ಇಸ್ ಎ ಇಂಟರ್ ಡಿಪೆಂಡೆನ್ಸ್. ನೆಹರು ಅವರು ಈ ಶಬ್ದ ಬಳಸ್ತಾರೆ, ಪರಸ್ಪರ ಅವಲಂಬನೆ. ಈ ಜಗತ್ತು ಪರಸ್ಪರ ಅವಲಂಬಿತವಾಗಿದೆ, ಎಲ್ಲರೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಆ ಸಹಕಾರದ ಮನೋಭಾವ ಇರಬೇಕೇ ಹೊರತು ಸಂಘರ್ಷ ಅಲ್ಲ. ಕಾನ್ಫ್ಲಿಕ್ಟನ್ನು ಮಾಡೋದರಿಂದ ಯಾರಿಗೂ ಒಳ್ಳೆಯದಾಗಲ್ಲ, ಯಾರೂ ಮುಂದೆ ಬರೋಕ್ಕಾಗಲ್ಲ. ಸಂಘರ್ಷದ ಬದಲು ಸಹಕಾರದಿಂದ, ಸಮನ್ವಯದಿಂದ ನಾವು ಬದುಕಬೇಕು ಅನ್ನುವುದೇ ಮೂರನೆಯ ಸಿದ್ಧಾಂತ. ಇನ್ನು ನಾಲ್ಕನೇದು ಮ್ಯೂಚುವಲ್ ರೆಸ್ಪೆಕ್ಟ್, ಪರಸ್ಪರ ಗೌರವ ಅಂತೀವಿ. ಇಲ್ಲಿ ಏನು ಕಾನ್ಸೆಪ್ಟು, ಒಂದು ರಾಷ್ಟ್ರ ದೊಡ್ಡದಿರಲಿ ಚಿಕ್ಕದಿರಲಿ, ಬಲಶಾಲಿಯಾಗಿರಲಿ ಬಲಹೀನವಾಗಿರಲಿ, ಶ್ರೀಮಂತವಾಗಿರಲಿ ಬಡವಾಗಿರಲಿ, ಮುಂದುವರಿದ ರಾಷ್ಟ್ರವಾಗಿರಲಿ ಹಿಂದುಳಿದ ರಾಷ್ಟ್ರವಾಗಿರಲಿ, ರಾಷ್ಟ್ರ ರಾಷ್ಟ್ರವೇ. ನೇಷನ್ ಈಸ್ ನೇಷನ್ ಅಂತ ಹೇಳ್ತಾರೆ ಪೊಲಿಟಿಕಲ್ ಸೈನ್ಸಲ್ಲಿ. ಬಿಗ್ ಆರ್ ಸ್ಮಾಲ್, ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್, ಸ್ಟ್ರಾಂಗ್ ಆರ್ ವೀಕ್, ಡೆವಲಪ್ಡ್ ಆರ್ ಅನ್ಡೆವಲಪ್ಡ್, ಇಟ್ ಈಸ್ ಎ ನೇಷನ್. ಅದೊಂದು ರಾಷ್ಟ್ರ ಅಂದಮೇಲೆ ಅದರದೇ ಆದಂಥ ಘನತೆ ಇದೆ, ಗೌರವ ಇದೆ. ಅಲ್ಲಿರುವ ಜನರನ್ನು ನಾವು ಗೌರವಿಸಬೇಕು. ನಮ್ಮಲ್ಲಿ ಭಾಳ ಜನ ಈ ತಪ್ಪನ್ನು ಮಾಡ್ತಾರೆ. ನಮ್ಮಲ್ಲಿ ಈಗೇನಾಗ್ತಾ ಇದೆ ಕಂಟೆಂಪ್ರರಿ ವರ್ಲ್ಡಲ್ಲಿ ಅಂದರೆ, ದೊಡ್ಡ ರಾಷ್ಟ್ರಗಳು ಚಿಕ್ಕ ರಾಷ್ಟ್ರಗಳ ಮೇಲೆ ದಬ್ಬಾಳಿಕೆ ಮಾಡೋದು, ದೊಡ್ಡ ರಾಷ್ಟ್ರಗಳು ಚಿಕ್ಕ ರಾಷ್ಟ್ರಗಳ ಮೇಲೆ ದಬ್ಬಾಳಿಕೆ ಮಾಡೋದು, ಅವರನ್ನು ಇನ್ಸಲ್ಟ್ ಮಾಡೋದು, ಅವರನ್ನು ಅಪಮಾನಿಸುವುದು. ನೀವೇನು ಒಂದು ದೇಶವೇ ಅಲ್ಲ, ನಾವೇ ಗ್ರೇಟು. ದ ಕಾನ್ಸೆಪ್ಟ್ ಆಫ್ ಸುಪೀರಿಯಾರಿಟಿ, ಹೆಜೆಮನಿ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಹೆಜೆಮನಿ ಅಂದರೆ ಯಜಮಾನಿಕೆ. ಈ ಅಮೇರಿಕಾದವರು ಎಲ್ಲ ದೇಶಗಳ ಮೇಲೆ ತಮ್ಮ ಯಜಮಾನಿಕೆಯನ್ನು ಹೇರ್ಲಿಕ್ಕೆ ಬರ್ತಾರೆ. ನಾನು ಹೇಳ್ದಂಗೆ ನೀವೆಲ್ಲರೂ ಕೇಳಬೇಕು. ನೋ, ಆ ಕಾಲ ಹೊರಟೋಗಿದೆ. ಯಾರೂ ಯಾರ ಮೇಲೂ ಯಜಮಾನಿಕೆಯನ್ನು ಮಾಡುವಂಗಿಲ್ಲ, ಮಾಡಕೂಡುದು. ಯಾಕೆ? ರಾಷ್ಟ್ರ ಚಿಕ್ಕದಿರಬಹುದು, ಗೌರವ ಚಿಕ್ಕದಲ್ಲ. ನಮ್ಮ ಪ್ರೊಫೆಸರ್ ಹೇಳ್ತಿದ್ರು, ನಾನು ವಿದ್ಯಾರ್ಥಿಯಾಗಿದ್ದಾಗ, ಮೈ ಪ್ರೊಫೆಸರ್ ಯೂಸ್ ಟು ಸೇ, ನೇಷನ್ ಮೇ ಬಿ ಸ್ಮಾಲ್ ಬಟ್ ನಾಟ್ ಇಟ್ಸ್ ಎ ಡಿಗ್ನಿಟಿ. ದೇಶ ಚಿಕ್ಕದಿರ್ಬೋದು, ಆದರೆ ಅದರ ಗೌರವ ಎಲ್ಲರಷ್ಟೇ ಇರುತ್ತೆ. ಈಗ ಮಾಲ್ಡೀವ್ಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕರೆಂಟ್ ಅಫೇರ್ಸಿಂದ. ಮಾಲ್ಡೀವ್ಸು ಒಂದು ಪುಟ್ಟ ದ್ವೀಪ. ಬಹುಶಃ ಮಾಲ್ಡೀವ್ಸಿಗಿಂತ 100 ಪಟ್ಟು ದೊಡ್ಡ ರಾಷ್ಟ್ರ ಭಾರತ. ಹಾಗಂಥೇಳಿ ನಾವು ಮಾಲ್ಡೀವ್ಸನ್ನು ಇನ್ಸಲ್ಟ್ ಮಾಡ್ಲಿಕ್ಕೆ ಬರಲ್ಲ. ನಿಮ್ಮದೇನು ರೀ ಸಣ್ಣ ದೇಶ, ಓತೋ ಬಚ್ಚಾ ಹೇ ಅಂತಾರೆ ಹಿಂದಿಯಲ್ಲಿ. ನೀವೇನು ರೀ ಬಚ್ಚಾ ಇದ್ದಂಗೆ ನಮ್ಮ ಮುಂದೆ ಅಂತ ನೀವು ಅವಮಾನಿಸುವಂತಿಲ್ಲ. ದೇಶ ಚಿಕ್ಕದಿರ್ಬೋದು, ಪಾಪ್ಯುಲೇಷನ್ ಕಡಿಮೆ ಇರ್ಬೋದು, ಅವ್ರ ಹತ್ರ ಸಂಪತ್ತು ಕಡಿಮೆ ಇರ್ಬೋದು, ಆದರೆ ಗೌರವ ಕಡಿಮೆ ಇರಲ್ಲ. ಗೌರವ ಘನತೆ ಅಷ್ಟೇ ಇರುತ್ತೆ. ಇದನ್ನು ನೆನಪಿನಲ್ಲಿಡ್ರಿ ಅನ್ನುವಂಥದ್ದೇ ಮ್ಯೂಚುವಲ್ ರೆಸ್ಪೆಕ್ಟ್. ಇವತ್ತು ನಮ್ಮ ಜಗತ್ತಿನಲ್ಲಿ ಅಂದರೆ ಕಾಂಟೆಂಪ್ರರಿ ವರ್ಲ್ಡಲ್ಲಿ ಭಾಳಷ್ಟು ಜಗಳಗಳು, ವ್ಯಾಜ್ಯಗಳು, ವಿವಾದಗಳು ಯಾಕೆ ಬರ್ತಾ ಇವೆ ಅಂದರೆ, ನಾವು ರಾಷ್ಟ್ರಗಳ ನಡುವೆ ಪರಸ್ಪರ ಗೌರವ ಕೊಡುವುದನ್ನು ಕಡಿಮೆ ಮಾಡ್ಕೊಂಬಿಟ್ಟಿದ್ದೇವೆ. ನಾವು ಬರೀ ಇನ್ನೊಬ್ಬರನ್ನೇ ಇನ್ಸಲ್ಟ್ ಮಾಡೋದ್ರ ಬಗ್ಗೆನೇ ಗಮನ ಕೊಡ್ತೀವಿ. ದೊಡ್ಡ ರಾಷ್ಟ್ರಗಳು, ಎಸ್ಪೆಷಲಿ ಪವರ್ಫುಲ್ ಕಂಟ್ರೀಸ್, ದೇ ಆರ್ ಆಲ್ವೇಸ್ ಬ್ಯುಸಿ ಇನ್ ಇನ್ಸಲ್ಟಿಂಗ್ ದಿ ಸ್ಮಾಲ್ ಕಂಟ್ರೀಸ್. ಹಿಂದುಳಿದ ರಾಷ್ಟ್ರಗಳು, ತೃತೀಯ ಜಗತ್ತಿನ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿಹೀನ ರಾಷ್ಟ್ರಗಳು ಅಂತ ಹೇಳ್ತೀವಿ. ಅವುಗಳನ್ನು ಅಪಮಾನ ಮಾಡುವುದಕ್ಕೆ ನಾವು ನೋಡ್ತಾ ಇರ್ತೀವಿ, ಅವ್ರನ್ನ ಇನ್ಸಲ್ಟ್ ಮಾಡೋದು. ಅದರಿಂದ ಜಗತ್ತಿನಲ್ಲಿ ಯುದ್ಧಗಳಾಗ್ತವೆ, ಸಂಬಂಧಗಳು ಹದಗೆಡ್ತವೆ. ಹಾಗಾಗಿ ನೆಹರು ಅವರು ಹೇಳ್ತಾರೆ, ಎಲ್ಲ ರಾಷ್ಟ್ರವು ಇತರ ರಾಷ್ಟ್ರಗಳನ್ನು ಗೌರವದಿಂದ ರೆಸ್ಪೆಕ್ಟ್ಫುಲ್ಲಾಗಿ ನೋಡಿಕೊಳ್ಬೇಕು. ಗೌರವದಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಗೌರವ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ. ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟ್ ಈಸ್ ಸೇಮ್ ಫಾರ್ ಆಲ್ ಕಂಟ್ರೀಸ್ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ಮಾಲ್ಡೀವ್ಸಿಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ಅಮೇರಿಕಾಕ್ಕೂ ಇದೆ, ಅಮೇರಿಕಾಕ್ಕಿದ್ದಷ್ಟು ಗೌರವ ಶ್ರೀಲಂಕಾಕ್ಕೂ ಇದೆ, ಶ್ರೀಲಂಕಾಕ್ಕಿದ್ದಷ್ಟು ಗೌರವ ಚೀನಾಕ್ಕೂ ಇದೆ. ನೀವು ಅದನ್ನು ತಾರತಮ್ಯ ಮಾಡೋಂಗಿಲ್ಲ. ಸಾರ್ ಅವ್ರು ದೊಡ್ಡವರು, ಅವ್ರಿಗೆ ಜಾಸ್ತಿ ಗೌರವ ಕೊಡ್ರಿ, ಇವ್ರು ಸಣ್ಣವರು, ಕಡಿಮೆ, ಆ ಥರ ಮಾಡಲಿಕ್ಕೆ ಬರಲ್ಲ, ಮಾಡಬೇಡಿ ಅಂತ ನೆಹರು ಅವರು ಇಲ್ಲಿ ಹೇಳ್ತಾರೆ. ಮ್ಯೂಚುವಲ್ ರೆಸ್ಪೆಕ್ಟ್ ಅಂತ. ಇನ್ನು ಲಾಸ್ಟ್ ಕೊನೆಯ ಪಾಯಿಂಟ್ ಏನು ಅಂದರೆ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಶಾಂತಿಯುತ ಸಹಬಾಳ್ವೆ. ಇಲ್ಲಿ ಕಾನ್ಸೆಪ್ಟ್ ಏನು ಸರ್ ಅಂತಂದರೆ, ಶಾಂತಿಯುತ ಸಹಬಾಳ್ವೆ ಯಾಕೆ ಬೇಕು ಅಂದರೆ, ನಾವು ವಾಸವಾಗಿರುವ ಜಗತ್ತೇನಿದೆ, ಇಟ್ ಈಸ್ ಎ ಹೆಟ್ರೋಜೀನಿಯಸ್ ವರ್ಲ್ಡ್.
ನಾವು ವಾಸವಾಗಿರೋ ಜಗತ್ತೇನಿದೆ ವೈವಿಧ್ಯತೆಗಳಿಂದ ಕೂಡಿದೆ. ಹೆಟರೋಜಿನಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ವೈವಿಧ್ಯಮಯವಾದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಲ್ಲಿ ವಿಭಿನ್ನವಾದ ಧರ್ಮಗಳು, ವಿಭಿನ್ನವಾದ ಭಾಷೆ, ವಿಭಿನ್ನವಾದ ಸಂಸ್ಕೃತಿ, ವಿಭಿನ್ನವಾದ ಇತಿಹಾಸ, ವಿಭಿನ್ನವಾದ ಭೌಗೋಳಿಕ ಅಂಶಗಳು, ಪ್ರಾಕೃತಿಕ ಅಂಶಗಳು, ಸಾಂಸ್ಕೃತಿಕ ಅಂಶಗಳು ಇರೋದರಿಂದ ಅಲ್ಲಿ ಏಕರೂಪತೆ ಇರಲ್ಲ, ಯೂನಿಫಾರ್ಮಿಟಿ ಇರಲ್ಲ. ದ ಯೂನಿವರ್ಸ್ ಈಸ್ ನಾಟ್ ಯೂನಿಫಾರ್ಮ್, ಇಟ್ ಈಸ್ ಎ ಡೈವರ್ಸ್ ಅಂತ ಹೇಳ್ತಾರೆ. ವಿಶ್ವ ಅನ್ನುವಂಥದ್ದು ಡೈವರ್ಸಿಟಿಯಿಂದ ಕೂಡಿರುತ್ತೆ ಹೊರತು ಯೂನಿಫಾರ್ಮಿಟಿ ಇರಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಈಗ ನೀವು ಯುರೋಪನ್ನೇ ತೆಗೆದುಕೊಳ್ಳಿ. ಯುರೋಪ್ನಲ್ಲಿ 52 ದೇಶಗಳಿವೆ. ಯುರೋಪ್ ಖಂಡದಲ್ಲಿ 52 ರಾಷ್ಟ್ರಗಳಿವೆ. ಆ 52 ರಾಷ್ಟ್ರಗಳಲ್ಲಿ ವಿಭಿನ್ನವಾದ ಕಲ್ಚರ್ ಇದೆ. ಬೆಲ್ಜಿಯಂ ಕಲ್ಚರ್ ಬೇರೆ, ಫಿನ್ಲ್ಯಾಂಡ್ ಕಲ್ಚರ್ ಬೇರೆ, ನೆದರ್ಲ್ಯಾಂಡ್ ಕಲ್ಚರ್ ಬೇರೆ, ಹಾಲೆಂಡ್ ಕಲ್ಚರ್ ಬೇರೆ, ಪೋರ್ಚುಗಲ್ಲಿನ ಕಲ್ಚರ್ ಬೇರೆ, ಯುಗೋಸ್ಲಾವಿಯಾದ ಕಲ್ಚರ್ ಬೇರೆ, ಇಂಗ್ಲೆಂಡಿನ ಕಲ್ಚರ್ ಬೇರೆ, ಫ್ರಾನ್ಸಿನ ಕಲ್ಚರ್ ಬೇರೆ, ಸ್ಪೇನ್ ದೇಶದ ಕಲ್ಚರ್ ಬೇರೆ. ಒಂದೊಂದು ದೇಶದ ಭಾಷೆ, ಸಂಸ್ಕೃತಿ, ನಡವಳಿಕೆ ಬೇರೆ ಇರ್ತದೆ. ಅಲ್ಲಿ ಜನ ಏನು ಬೆಳೆಸ್ಕೋಬೇಕು ಅಂದರೆ ಅವರ ಜೊತೆಗೆ ಶಾಂತಿಯುತವಾಗಿ ಇರೋದನ್ನು ಕಲಿಬೇಕು. ಕೋ ಎಕ್ಸಿಸ್ಟೆನ್ಸ್ ಅಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತಾರೆ ಇಂಗ್ಲೀಷಲ್ಲಿ. ನಾನೂ ಬದುಕ್ತೇನೆ, ನೀವು ಬದುಕ್ರಿ. ನಾನೂ ಇರ್ತೇನೆ, ನೀವು ಇರ್ರಿ. ನೀವೇನು ಮಾಡಬಾರ್ದು, ನಾನಷ್ಟೇ ಬದುಕ್ತೀನಿ, ಇನ್ನೊಬ್ಬರು ಇರಬಾರ್ದು ಅನ್ನೋದು ತಪ್ಪು. ಅಲ್ಲೇ ಜಗಳ ಬರೋದು. ಯುದ್ಧ ಯಾವಾಗುತ್ತೆ ಅಂದರೆ ನಾನು ಮಾತ್ರ ಇರ್ತೇನೆ, ನೀವ್ಯಾರು ಇರಬೇಡಿ ಅಂದಾಗ ವಾರ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಾಗಿ ನಾನು ಇರ್ತೀನಪ್ಪ, ನೀನೂ ಇರ್ರಿ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರು ಅಂತ ಹೇಳಿದರೆ ಜಗತ್ತಿನಲ್ಲಿ ಯುದ್ಧಗಳೇ ಆಗಲ್ಲ. ನೋ ವಾರ್ಸ್ ಅಟ್ ಆಲ್. ಈ ತಿಳುವಳಿಕೆ ನಮ್ಮ ದೇಶವನ್ನು ಆಳುವ ನಾಯಕರುಗಳಿಗೆ ಬರಬೇಕು. ಬೇರೆ ಬೇರೆ ದೇಶದ ನಾಯಕರುಗಳೇನಿದ್ದಾರೆ, ಹೆಡ್ಸ್ ಆಫ್ ಗೌರ್ಮೆಂಟ್ ಅಂತ ಕರೀತಾರೆ, ಆ ಹೆಡ್ಸ್ ಆಫ್ ಗೌರ್ಮೆಂಟ್ಗಳಿಗೆ ಈ ಬುದ್ಧಿ ಇರಬೇಕು. ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್. ಈ ಜಗತ್ತು ಎಲ್ಲರಿಗೂ ಸೇರಿದೆ. ವಿ ಆರ್ ದಿ ಇನ್ಹೆರಿಟರ್ಸ್ ಆಫ್ ದಿಸ್ ಅರ್ತ್. ಒನ್ ಪ್ಲ್ಯಾನೆಟ್, ಒನ್ ಫ್ಯೂಚರ್, ಒನ್ ಅರ್ತ್ ಅಂತ ಹೇಳ್ತಾರೆ. ಒಂದೇ ಭೂಮಿ, ಒಂದೇ ಭವಿಷ್ಯ, ಒಂದೇ ಬದುಕು ನಾವೆಲ್ಲರೂ ನಡೆಸ್ತಾ ಇದ್ದೇವೆ. ಎಲ್ಲರೂ ಇರೋದು ಇದು ಒಂದೇ ಭೂಮಿ ಮೇಲೆ. ನಮಗೆ 108 ಭೂಮಿಗಳಿಲ್ಲ. ಈ ಭೂಮಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೆಲ್ಲರೂ ಪ್ರಾಣ ಕಳ್ಕೊಳ್ಬೇಕಾಗತ್ತೆ. ಈಗ ಅಮೇರಿಕಾದವರು ಎಲ್ಲೋ ಒಂದು ಕಡೆ ಹೋಗಿ ಬಾಂಬ್ ಹಾಕಿದರೆ, ಆಟಮ್ ಬಾಂಬ್ ಹಾಕಿದರೆ ಅದರ ಪರಿಣಾಮ ನಮ್ಮ ಮೇಲೂ ಬೀರುತ್ತೆ. ನೀವು ಅಲ್ಲ ಹಾಕಿದ್ರೆ ಬಿಡು, ನಮಗೇನು ಸಂಬಂಧ ಇಲ್ಲ ಅನ್ನಂಗಿಲ್ಲ. ನೀವು ಸೈನ್ಸಲ್ಲಿ ಓದಿದ್ದೀರಿ. ರೇಡಿಯೇಷನ್ ಇಫೆಕ್ಟ್, ಅದರ ವಿಕಿರಣಶೀಲತೆ ಆ ಸುತ್ತಮುತ್ತಲಿನ ದೇಶಗಳ ಮೇಲೆಲ್ಲ ಆಗುತ್ತೆ. ನೀವೆಲ್ಲೋ ಯುರೋಪ್ನಲ್ಲಿ ಒಂದು ಆಟಮ್ ಬಾಂಬ್ ಹಾಕಿದರೆ ಅದರ ವಿಷಗಾಳಿ ಏಷ್ಯಾ ಖಂಡಕ್ಕೂ ಹಾರ್ಕೊಂಡು ಬರುತ್ತೆ. ನಮ್ಮ ಜನಗಳಿಗೂ ರೋಗಗಳು ಅಂಟಿಕೊಳ್ತವೆ. ಆ ಯುದ್ಧ ಎಲ್ಲೋ ಆದರೆ ಅದರ ಬಿಸಿ ನಮಗೆ ತಟ್ಟುತ್ತೆ. ಆದ್ದರಿಂದ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ಅಂದರೆ ಅರ್ಥ ಏನು? ನಮ್ಮ ನಡುವೆ ಇರುವ ವಿಭಿನ್ನತೆಗಳನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿ. ಎಕ್ಸೆಪ್ಟ್ ದ ಡೈವರ್ಸಿಟಿ, ಲವ್ ದ ಡೈವರ್ಸಿಟಿ, ಲಿವ್ ಇನ್ ಹಾರ್ಮನಿ. ವಿ ಹ್ಯಾವ್ ಟು ಲಿವ್ ಇನ್ ಹಾರ್ಮನಿ. ನಾವು ಈ ಭೂಮಿಯ ಮೇಲೆ ಸೌಹಾರ್ದತೆಯಿಂದ, ಸಮನ್ವಯತೆಯಿಂದ ಬದುಕುವುದನ್ನು ಕಲಿಯಬೇಕೇ ಹೊರತು ನಂದು ಒಂದೇ ಸರಿ ಬೇರೆಯವ್ರು ಯಾರೂ ಇರಬಾರ್ದು ಅನ್ನಲಿಕ್ಕೆ ಇದು ನಮ್ಮ ಅಜ್ಜನ ಮನೆಯ ಆಸ್ತಿ ಅಲ್ಲ. ಭೂಮಿ ಅನ್ನೋದು ನಮ್ಮ ಅಪ್ಪಂದೋ, ಅಜ್ಜಂದೋ, ಮುತ್ತಾತಂದೋ ಆಸ್ತಿ ಅಲ್ಲ. ಇಲ್ಲಿ 193 ದೇಶಗಳಿವೆ. 193 ಕಲ್ಚರ್ಸ್, 193 ಡಿಫ್ರೆನ್ಸಸ್ ಅಲ್ಲಿ ಬರ್ತವೆ. ಅದನ್ನು ನಾವು ಹೊಂದಿಕೊಂಡು ಹೋಗಬೇಕು. ಅಲ್ಲಿ DVG ಅವರ ಮಂಕುತಿಮ್ಮನ ಕಗ್ಗದ ಒಂದು ಸಾಲು ನೆನಪಾಗುತ್ತೆ. ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಬರುತ್ತದೆ ಕೊನೆಯಲ್ಲಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆ ಲಾಸ್ಟ್ ಲೈನ್ ಅಂಡರ್ಲೈನ್ ಮಾಡಿ. ಎಲ್ಲರೊಳಗೊಂದಾಗು ಅಂತ DVG ಅವರು ಹೇಳ್ತಾರೆ. ಅದನ್ನು ನಮ್ಮ ರಾಷ್ಟ್ರಗಳಿಗೂ ನಾನು ಹೇಳ್ತೇನೆ. ನಮ್ಮ ಜಗತ್ತಿನ ರಾಷ್ಟ್ರಗಳು ಎಲ್ಲರಲ್ಲಿ ಒಂದಾಗುವುದನ್ನು ಕಲಿಬೇಕೇ ಹೊರತು ನಾನೇ ಗ್ರೇಟು, ನಾನೇ ಸಪ್ರೇಟು, ನಂದಷ್ಟೇ ಕರೆಕ್ಟು, ಬೇರೆ ದೇಶಗಳು ತಪ್ಪು ಎನ್ನುವ ಭಾವನೆ ಬಂದರೆ ಅಲ್ಲಿ ಖಂಡಿತ ಯುದ್ಧ ಆಗುತ್ತೆ, ವಿಶ್ವಶಾಂತಿ ಮತ್ತು ಭದ್ರತೆ ಕದಡುತ್ತೆ. ಅದಕ್ಕೆ ಶಾಂತಿಯುತವಾದ ಸಹಬಾಳ್ವೆ, ನಮ್ಮದಲ್ಲದೇ ಇರುವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತು ನಮಗೆ ಬೇಡಾದಂಥದ್ದು ಇದ್ದುದನ್ನು ಕೂಡ ಟಾಲರೇಟ್ ಮಾಡುವುದನ್ನು ಬೆಳೆಸ್ಕೊಳಿಸು. ಅದಕ್ಕೆ ಸಹಿಷ್ಣುತೆ ಅಂತಾರೆ. ಪರಧರ್ಮ ಸಹಿಷ್ಣುತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇನ್ನೊಂದು ರೀತಿಯ ಆಚರಣೆ ಮಾಡುವವರನ್ನ ನೋಡಿ ನಾವು ತಾಳ್ಮೆಯಿಂದ ಸುಮ್ಮನೆ ಇರಬೇಕು.
ಅದಕ್ಕೆ ಪೀಸ್ಫುಲ್ ಟಾಲರೆನ್ಸ್ ಅಂತ ಕರೀತಾರೆ. ಆ ಟಾಲರೆನ್ಸ್ ನಮ್ಮಲ್ಲಿ ಇವತ್ತು ಕಡಿಮೆ ಆಗ್ತಾಯಿದೆ. ವಿಶ್ವದ ನಾಯಕರಲ್ಲಿ, ರಾಷ್ಟ್ರಗಳಲ್ಲಿ ಟಾಲರೆನ್ಸ್ ಅನ್ನೋದೇ ಇಲ್ಲ. ಅದರ ಬದಲಾಗಿ ಏನಿದೆ ಅಂದರೆ ಹೆಜೆಮನಿ. ನನ್ನ ಸಂಸ್ಕೃತಿಯನ್ನು ಇನ್ನೊಬ್ಬರ ಮೇಲೆ ಹೇರಬೇಕು. ಅಮೇರಿಕಾದವ್ರು ಹೇಳ್ತಾರೆ ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು, ನಮ್ಮ ಕಲ್ಚರೇ ಗ್ರೇಟು, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮ ನೀತಿನೇ ಶ್ರೇಷ್ಠ, ನಾನು ಹೇಳ್ದಂಗೆ ಜಗತ್ತಿನ ಎಲ್ಲ ದೇಶಗಳು ಕೇಳಬೇಕು. ನೋ, ಆ ಥರದ ಕಾಲ ಹೊರಟೋಗಿದೆ. ಡಿಕ್ಟೇಟರ್ಶಿಪ್ ಹೊರಟೋಗಿದೆ. ಯಜಮಾನಿಕೆ ಮಾಡುವುದು ಹೊರಟೋಗಿದೆ. ಆ ಕಾಲಗಳೆಲ್ಲ ಇತಿಹಾಸದಲ್ಲಿ ಮುಗಿದು ಹೋಯಿತು. ಈಗ ಏನೇ ಇದ್ದರೂ ವಿ ಆರ್ ಲಿವಿಂಗ್ ಇನ್ ಡೆಮೋಕ್ರಸಿ, ಗ್ಲೋಬಲ್ ಡೆಮೋಕ್ರಸಿ. ಬರೀ ಡೆಮೋಕ್ರಸಿ ಅಲ್ಲ, ಜಾಗತಿಕ ಪ್ರಜಾಪ್ರಭುತ್ವದಲ್ಲಿ ನಾವು ಇರೋದರಿಂದ ವಿವಿಧತೆಗಳನ್ನು, ವಿಭಿನ್ನತೆಗಳನ್ನು ನಾವು ಗೌರವಿಸಬೇಕು, ಅದನ್ನು ಸಹಿಸಿಕೊಳ್ಬೇಕು. ನಮ್ಮದಲ್ಲದೇ ಇರುವ ಇನ್ನೊಂದು ಮತ, ಸಿದ್ಧಾಂತ ಇತ್ಯಾದಿಗಳನ್ನು ಗೌರವದಿಂದ ಕಾಣಬೇಕು. ನಮ್ಮದನ್ನು ಇನ್ನೊಬ್ಬರ ಮೇಲೆ ಹೇರುವ ಪ್ರವೃತ್ತಿಯನ್ನು ನಾವು ಕೈ ಬಿಡಬೇಕು. ಅದನ್ನೇ ನೆಹರು ಅವರು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದನ್ನು ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ವೇದಗಳ ಕಾಲದಲ್ಲಿ ಹೇಳಿದರು ಅಂದರೆ, ಒಂದು ಕೊಟೇಶನ್ ಬರುತ್ತೆ, ಅಲ್ಲಿ ನೋಟ್ ಮಾಡ್ಕೊಳ್ಳಿ. ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಅದರ ಅರ್ಥ ಇದೆ. ವಸುದೈವ ಕುಟುಂಬಕಂ ಅಂದರೆ ಏನು? ಇಡೀ ವಸುಧೆ, ವಸುಧೆ ಅಂದರೆ ಭೂಮಿ, ವಸುಧೆ ಅಂದರೆ ಭೂಮಿ, ಏವ ಅಂದರೆ ಒಂದು, ಕುಟುಂಬ ಅಂದರೆ ಫ್ಯಾಮಿಲಿ. ದ ಹೋಲ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ. ಇಡೀ ಜಗತ್ತು ಒಂದು ಕುಟುಂಬ ಅಂತ ನಮಗೆ ಭಾಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ವಸುಧೇವ ಕುಟುಂಬಕಂ. ಮೊನ್ನೆ ನಿಮ್ಮ ಸಮಿತನ್ನು ಮಾಡಿದರು ಮೋದಿಜಿಯವರು, ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು, G20. ಆ G20 ಶೃಂಗ ಸಮ್ಮೇಳನ ನಡೆದಾಗ ಅದರ ಘೋಷವಾಕ್ಯ ಏನಿತ್ತು ಅಂತ ನೀವೆಲ್ಲ ಟಿ ವಿಯಲ್ಲಿ ನೋಡಿದ್ದೀರಿ. ವಸುಧೈವ ಕುಟುಂಬಕಂ ಅಂತ ಎಂಟ್ರೆನ್ಸಲ್ಲಿ ಸ್ವಾಗತಕ್ಕೆ ಹಾಕಿದರು. ಅದು ಸುಮ್ಮನೆ ಡೆಕೋರೇಷನಿಗೆ ಹಾಕಿದ್ದಲ್ಲ, ಇಟ್ ಈಸ್ ಎ ಸಿಂಬಲ್ ಆಫ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಭಾರತ ಇಡೀ ವಿಶ್ವವನ್ನು ಒಂದು ಕುಟುಂಬ ಅಂತ ಪರಿಗಣಿಸುತ್ತೆ. ನಾವು ಎಲ್ಲರೊಂದಿಗೂ ಶಾಂತಿಯುತವಾಗಿ ಸ್ನೇಹಿತರಾಗಿ ಇರ್ತೇವೆ. ನಮಗೆ ಆಫ್ರಿಕಾನೂ ಬೇಕು, ಏಷ್ಯಾನೂ ಬೇಕು, ಯುರೋಪು ಬೇಕು, ಅಮೇರಿಕಾ ಖಂಡಗಳು ಬೇಕು, ದ್ವೀಪ ರಾಷ್ಟ್ರಗಳಾದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು ನಮಗೆ ಬೇಕು. ನಾವು ಯಾರ ಜೊತೆಗೂ ವೈರತ್ವ ಮಾಡಲ್ಲ. ನೋ ಒನ್ ಈಸ್ ಅವರ್ ಎನಿಮಿ ಆ್ಯಂಡ್ ಎವ್ರಿ ಒನ್ ಈಸ್ ಅವರ್ ಫ್ರೆಂಡ್ ಅಂತ ಹೇಳ್ತೀವಿ. ನಮ್ಮ ಶತ್ರುಗಳು ಯಾರೂ ಅಲ್ಲ, ನಮಗೆ ಎಲ್ಲರೂ ಮಿತ್ರರೇ ಅನ್ನುವ ಭಾವ ಯಾವಾಗ ನಮಗೆ ಬರುತ್ತೆ ಅಂದರೆ ಆ ಶಾಂತಿಯುತ ಸಹಬಾಳ್ವೆ ಇದ್ದಾಗ ಬರುತ್ತೆ. ಈ 5 ತತ್ವಗಳನ್ನು, ನೋ ವಾರ್, ನಾನ್ ಇಂಟರ್ಫಿಯರೆನ್ಸ್, ಮ್ಯೂಚುವಲ್ ಕೋಆಪರೇಷನ್, ಮ್ಯೂಚುವಲ್ ರೆಸ್ಪೆಕ್ಟ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಈ 5 ಸೂತ್ರಗಳನ್ನು ನಮ್ಮ ಸರ್ಕಾರಗಳು ಪಾಲಿಸಿಕೊಂಡು ಬಂದರೆ ಅದನ್ನು ಪಂಚಶೀಲ ಸಿದ್ಧಾಂತ ಅಂತ ಹೇಳ್ತಾರೆ. ಆವಾಗ ವಿಶ್ವದಲ್ಲಿ ಶಾಂತಿ ಮತ್ತು ಸುರಕ್ಷೆ ನೆಲೆಸುತ್ತೆ. ಎಲ್ಲೂ ಗಲಾಟೆಯಾಗಲ್ಲ, ಎಲ್ಲೂ ಯುದ್ಧ ಆಗಲ್ಲ, ಎಲ್ಲೂ ಜನರ ಬದುಕಿಗೆ ಯಾವುದೇ ಅಪಾಯಗಳು ಬರೋದಿಲ್ಲ. ಸೊ ಇದು ನೆಹರು ಅವರ ಅತಿ ದೊಡ್ಡ ಕೊಡುಗೆ. ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಜವಾಹರ್ಲಾಲ್ ನೆಹರು ಫಾರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ದ ಡಾಕ್ಟ್ರಿನ್ ಆಫ್ ಪಂಚಶೀಲ್. ಅದರಲ್ಲಿ ಯಾವ ಅನುಮಾನವೂ ಬೇಡ. ಮತ್ತು ಇದನ್ನು ಎಲ್ಲ ವಿಶ್ವದ ನಾಯಕರುಗಳು ಕೂಡ ಒಪ್ಕೊಂಡಿದ್ದಾರೆ, ನಾವು ಒಂದೇ ಅಲ್ಲ. ವಿಶ್ವದ ಅನೇಕ ಒಂದು ಏನು ನಾಯಕರುಗಳೇನಿದ್ದಾರೆ ಅವರು ಎಲ್ಲರೂ ಕೂಡ ಈ ಒಂದು ಪಂಚಶೀಲ ಸಿದ್ಧಾಂತದ ತತ್ವವನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಇದು ನಮ್ಮ ಸರ್ವಕಾಲಕ್ಕೂ ಕೂಡ ಮಾನ್ಯವಾದ ಒಂದು ಸಿದ್ಧಾಂತ ಅಂಥೇಳಿ ವಿಶ್ವದಲ್ಲಿ ಮಾನ್ಯತೆಯನ್ನು ಪಡೆದುಕೊಂಡ ಸಿದ್ಧಾಂತ. ಇಟ್ ಈಸ್ ಅಪ್ರೂವ್ಡ್ ಆ್ಯಂಡ್ ಎಕ್ಸೆಪ್ಟೆಡ್ ಅಟ್ ದ ಗ್ಲೋಬಲ್ ಲೆವೆಲ್. ಸೊ ಇದು ಒಂದು ಭಾಗ. ಸೊ ಈಗ ಅದರ ಮುಂದಿನ ಇನ್ನೊಂದು ಪಾಯಿಂಟನ್ನು ಹೇಳಿ ಚರ್ಚೆಯನ್ನು ಮುಗಿಸ್ತೇನೆ. ದ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಬರುತ್ತೆ, ಅದು ಕೂಡ ಇದರ ವ್ಯಾಪ್ತಿಯ ಒಳಗಡೆನೇ ಬರುತ್ತೆ. ಆರ್ಟಿಕಲ್ 51 ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅಲಿಪ್ತ ಆಂದೋಲನ, ಅಲಿಪ್ತ ಆಂದೋಲನ ಅಥವಾ ಚಳುವಳಿ ಅಂತ ಕರಿತೀವಿ. ಆಂದೋಲನ ಅಂದರೂ ಒಂದೇ, ಚಳುವಳಿ ಅಂದರೂ ಒಂದೇ. ಸೊ 1961 ಆರಂಭವಾದಂಥ ಒಂದು ಚಳುವಳಿ. ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಅನ್ನೋ ಕಾನ್ಸೆಪ್ಟು ಯಾಕೆ ಬರುತ್ತೆ, ಇದರ ಹಿನ್ನೆಲೆ ಏನು ಅಂತ ನೀವು ಮೊದಲು ತಿಳ್ಕೋಬೇಕು. ಅಲಿಪ್ತ ಚಳುವಳಿ ಅಥವಾ ಆಂದೋಲನ ಅನ್ನೋದರ ಬ್ಯಾಕ್ಗ್ರೌಂಡ್ ಏನು ಅಂದರೆ, ಇಟ್ ಆಲ್ ಸ್ಟಾರ್ಟೆಡ್ ವಿತ್ ದ ಕೋಲ್ಡ್ ವಾರ್. ದ ಕೋಲ್ಡ್ ವಾರ್ ದಟ್ ಸ್ಟಾರ್ಟೆಡ್ ಸಿನ್ಸ್ 1945. ಎರಡನೇ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಅಂತಾರೆ.
ಎರಡನೇ ಮಹಾಯುದ್ಧ ಆರಂಭ ಆದ್ದರಿಂದ ಜಗತ್ತಿನಲ್ಲಿ ಶೀತಲ ಸಮರ ಅಂತ ಸ್ಟಾರ್ಟ್ ಆಯಿತು. ಅದಕ್ಕೆ ಕೋಲ್ಡ್ ವಾರ್ ಅಂತಾರೆ, ಕನ್ನಡದಲ್ಲಿ ಶೀತಲ ಯುದ್ಧ ಸಮರ ಅಂತಾರೆ. ಇಡೀ ಜಗತ್ತು ಡಿವೈಡ್ ಆಗಿ 2 ಬಣಗಳಾಗಿ ಡಿವೈಡ್ ಆಗುತ್ತೆ. ಒಂದು ಬಣವನ್ನು ಕ್ಯಾಪಿಟಲಿಸ್ಟ್ ಬ್ಲಾಕ್ ಅಂತಾರೆ, ಬಂಡವಾಳದಾರ ಸಿದ್ಧಾಂತದ ಒಂದು ಬಣ. ಇಟ್ ಈಸ್ ಹೆಡೆಡ್ ಬೈ USA, ಇದು ಒಂದು ಕಡೆಗೆ. ವರ್ಸಸ್ ಕಮ್ಯುನಿಸ್ಟ್ ಬ್ಲಾಕ್, ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಫಾಲೋ ಮಾಡ್ತಕ್ಕಂಥ ಇನ್ನೊಂದು ರಾಷ್ಟ್ರಗಳ ಗುಂಪು ಬರುತ್ತೆ. ಇಟ್ ವಾಸ್ ಹೆಡೆಡ್ ಬೈ USSR, ಈಗ ಅದು ರಷ್ಯಾ ಆಗಿದೆ, ಆವಾಗ USSR ಅಂತ ಕರೀತಾ ಇದ್ರು. ಸೊ ಈ 2 ಬಣಗಳ ನಡುವೆ ಏನಾಗುತ್ತೆ, ಸೈದ್ಧಾಂತಿಕ ಘರ್ಷಣೆ, ಐಡಿಯಾಲಜಿಕಲ್ ಕ್ಲಾಶ್, ಸೈದ್ಧಾಂತಿಕ ಘರ್ಷಣೆ ಅಂತ ಕರೀತಾರೆ. ಸೊ ನಾವು ಹೇಳ್ದಂಗೆ ಕೇಳಬೇಕು ಅಂತ ಅವರು, ನಾವು ಹೇಳ್ದಂಗೆ ಕೇಳಬೇಕು ಅಂತ ಇವರು. ಸೊ ಇಡೀ ಜಗತ್ತನ್ನು 2 ಬಣಗಳನ್ನಾಗಿ ಬ್ಲಾಕ್ ಪಾಲಿಟಿಕ್ಸ್ ಅಂತ ಕರೀತಾರೆ. ಒಂದು ಅಮೇರಿಕನ್ ಬ್ಲಾಕ್, ಇನ್ನೊಂದು ರಷ್ಯನ್ ಬ್ಲಾಕ್, ಕ್ಯಾಪಿಟಲಿಸ್ಟ್ ಬ್ಲಾಕ್, ಕಮ್ಯುನಿಸ್ಟ್ ಬ್ಲಾಕ್ ಅಂತ ಕರೀತಾರೆ. ಸೊ ಇಡೀ ಜಗತ್ತನ್ನು ಒಡೆದು 2 ಬಣಗಳನ್ನಾಗಿ ಮಾಡಿ ರಾಷ್ಟ್ರಗಳ ನಡುವೆ ಯುದ್ಧ ಆಡುವಂಥ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗುತ್ತೆ. ಯಾವ ಕಾಲದಿಂದ? ಸಿನ್ಸ್ 1945. ಎರಡನೇ ಮಹಾಯುದ್ಧ ಮುಗಿದಿದ್ದಂತೆ ಇಡೀ ಜಗತ್ತು ಇಬ್ಬಾಗವಾಗಿ, ಸ್ಪ್ಲಿಟ್ ಆಗಿ 2 ಬ್ಲಾಕ್ಗಳಾಗಿ ಕನ್ವರ್ಟ್ ಆಗುತ್ತೆ. ಅದರ ಬ್ಯಾಕ್ಗ್ರೌಂಡಲ್ಲಿ ನೀವು ಅಲಿಪ್ತ ಚಳವಳಿಯನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೆಹರು ಅವರು ಏನು ಹೇಳ್ತಾರೆ, ಈ ಕಾನ್ಸೆಪ್ಟಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಹೇಳ್ತಾರೆ ಅಂತಂದರೆ, ನೆಹರು ಅವರ ಕಾನ್ಸೆಪ್ಟ್ ಏನು ಅಂದರೆ, ನಾವು ಯಾವುದೇ ಬಣದ ಪರವಾಗಿ ಇರಬಾರದು. ಅವ್ರು ಹೇಳ್ತಾರೆ ಅಲಿಪ್ತ ಚಳುವಳಿಯ ಕಾನ್ಸೆಪ್ಟ್ ಏನು ಅಂದರೆ, ವಿ ಆರ್ ನೈದರ್ ಇನ್ ಫೇವರ್ ಆಫ್ ಅಮೇರಿಕನ್ ಬ್ಲಾಕ್ ನಾರ್ ಇನ್ ಫೇವರ್ ಆಫ್ ರಷ್ಯನ್ ಬ್ಲಾಕ್. ನಾವು ಈ ಕಡೆಗೂ ಹೋಗೋದು ಬೇಡ, ಆ ಕಡೆಗೂ ಹೋಗೋದು ಬೇಡ, ನಾವಿಲ್ಲಿ ಮಧ್ಯದಲ್ಲಿ ನ್ಯೂಟ್ರಲ್ ಆಗಿ ಉಳ್ಕೋಬೇಕು. ನ್ಯೂಟ್ರಲ್ ಅಂತ ಇಲ್ಲಿ ನಾನು ಬರೆದಿದ್ದೀನಿ, ನೋಟ್ ಮಾಡಿ. ನ್ಯೂಟ್ರಲ್ ಅಂದ್ರೇನು? ತಟಸ್ಥ. ನಾವು ತಟಸ್ಥವಾಗಿ ಉಳಿಬೇಕು. ನಮಗೆ ಈ ಕಡೆನೂ ಬೇಡ, ಆ ಕಡೆನೂ ಬೇಡ. ನಾನ್ ಅಲೈನ್ಡ್ ಅಂದರೆ ತಟಸ್ಥವಾದ. ಅಲಿಪ್ತ ಅಂದರೂ ಒಂದೇ, ತಟಸ್ಥ ಅಂದರೂ ಒಂದೇ, ಅರ್ಥ 2 ಒಂದೇ. ಅಲಿಪ್ತ ಅಂದರೆ ಅಲಿಪ್ತ ಆಗಂದ್ರೆ ಒಂದು ಕಡೆ ವಾಲ್ಕೊಳ್ಳೋದು, ಅಲಿಪ್ತ ಅಂದರೆ ಆ ಕಡೆಗೂ ಇಲ್ಲ, ಈ ಕಡೆಗಿಲ್ಲ, ನಾವು ಮಧ್ಯದಲ್ಲಿ ತಟಸ್ಥವಾಗಿ ನಿಂತ್ಕೊಳ್ತೇವೆ. ನಮ್ಮದೇ ಆದ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ನಾವು ಅವ್ರು ಹೇಳಿದ್ದು ಕೇಳಲ್ಲ, ನೀವು ಹೇಳಿದ್ದು ಕೇಳಲ್ಲ. ಸ್ವತಂತ್ರ ವಿದೇಶ ನೀತಿ ಅಂತ ಕೂಡ ಅದನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತೇವೆ. ನಾನ್ ಅಲೈನ್ಡ್ ಪಾಲಿಸಿ ಅಂದರೂ ಒಂದೇ, ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಅಂದರೂ ಒಂದೇ. ಈಗ ನಾನು ಭಾರತ, ನನಗೆ ಸ್ವತಂತ್ರವಾದ ನೀತಿ ಇದೆ. ನಾನು ಅಮೇರಿಕದವರು ಹೇಳಿದ್ದನ್ನು ಕೇಳಲ್ಲ, ರಷ್ಯಾದವರು ಹೇಳಿದ್ದು ಕೇಳಲ್ಲ. ನನಗೆ ಕ್ಯಾಪಿಟಲಿಸಮ್ಮು ಬೇಡ, ಕಮ್ಯುನಿಸಮ್ಮು ಬೇಡ. ನಮಗೆ ನಮ್ಮದೇ ಆದ ಸಿದ್ಧಾಂತ ಇದೆ, ನಮ್ಮದೇ ಆದ ಸಂವಿಧಾನ ಇದೆ. ನಮ್ಮ ಸಂವಿಧಾನದ ಆಶಯಗಳ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಇವರು ಹೇಳಿದ್ದು ಕೇಳಲ್ಲ, ಅವ್ರು ಹೇಳಿದ್ದು ಕೇಳಲ್ಲ. ನನಗೇನು ಸರಿ ಅನಿಸುತ್ತೆ, ನನ್ನ ದೇಶಕ್ಕೆ, ನನ್ನ ಜನರಿಗೆ ಏನು ಸರಿ ಅನಿಸುತ್ತೋ ಆ ನಿರ್ಧಾರವನ್ನು ನಾನು ತೆಗೆದುಕೊಳ್ತೀನಿ. ಆ ಫ್ರೀಡಮ್ ನನಗಿದೆ, ಆ ಸ್ವಾತಂತ್ರ್ಯ ನನಗಿದೆ. ಅದನ್ನೇ ನೆಹರು ಅವರು ಅಲಿಪ್ತ ನೀತಿ ಅಂತ ಹೇಳ್ತಾರೆ, ನಾನ್ ಅಲೈನ್ಡ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅದು ಪಾಪ್ಯುಲರ್ ಆಗಿದ್ದು ಜವಾಹರ್ಲಾಲ್ ನೆಹರು ಅವರಿಂದ 1960ರಲ್ಲಿ ಆ ಕಾನ್ಸೆಪ್ಟ್ ಬರುತ್ತೆ. 61ರಲ್ಲಿ ಮೊದಲ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದರೆ ಬೆಲ್ಗ್ರೇಡ್ನಲ್ಲಿ ನಡೆಯುತ್ತೆ. ಬೆಲ್ಗ್ರೇಡ್ ಈಸ್ ದ ಕ್ಯಾಪಿಟಲ್ ಆಫ್ ಯುಗೋಸ್ಲಾವಿಯಾ. ಯುಗೋಸ್ಲಾವಿಯಾದ ರಾಜಧಾನಿ ಬೆಲ್ಗ್ರೇಡಲ್ಲಿ ಮೊದಲ ಸಮ್ಮೇಳನ ನಡೆಯುತ್ತೆ. ಅಲ್ಲಿ 3 ಜನ ಪ್ರಮುಖ ನಾಯಕರು ನಾನ್ ಅಲೈನ್ಡ್ ಮೂಮೆಂಟನ್ನು ಪಾಪ್ಯುಲರೈಸ್ ಮಾಡ್ತಾರೆ. ಅವ್ರ ಹೆಸರುಗಳು ಎಷ್ಟು ಈಸಿಯಾಗಿದೆ ಅಂದರೆ, ಈ ನ್ಯಾಮ್ ಅನ್ನುವ ಶಬ್ದದಲ್ಲೇ ಅವ್ರ ಹೆಸರಿದೆ. ಎನ್ ಅಂದರೆ ನೆಹರು, ಭಾರತದವರು. ಎ ಅಂದರೆ ಅವ್ರ ಹೆಸರು ಅಬ್ದುಲ್ ನಾಸಿರ್ ಅಂತ, ಈಜಿಪ್ತಿನ ಅಧ್ಯಕ್ಷರಾಗಿದ್ದರು, ಅಬ್ದುಲ್ ನಾಸಿರ್ ಅಂತ. ಎ ಅಂದರೆ. ಎಂ ಅಂದರೆ ಮಾರ್ಷಲ್ ಟೀಟೋ, ಮಾರ್ಷಲ್ ಟೀಟೋ, TITO. ಇವರು ಯುಗೋಸ್ಲಾವಿಯಾದ ಪ್ರೆಸಿಡೆಂಟ್. ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ಯುಗೋಸ್ಲಾವಿಯಾ.
ಯುಗೋಸ್ಲಾವಿಯಾದ ಅಧ್ಯಕ್ಷರಾಗಿದ್ದರು. ಸೊ ಈ 3 ಜನ ಸೇರಿ ಈ ಕಾನ್ಸೆಪ್ಟನ್ನು ಪಾಪ್ಯುಲರೈಸ್ ಮಾಡ್ತಾರೆ. ಎನ್ ಮೀನ್ಸ್ ನೆಹರು ಆಫ್ ಇಂಡಿಯಾ, ಎ ಅಂದರೆ ಅಬ್ದುಲ್ ನಾಸಿರ್, ಇವ್ರ ದೇಶ ಬಂದು ಈಜಿಪ್ಟಿನ ಅಧ್ಯಕ್ಷರು, ಎಂ ಅಂದರೆ ಮಾರ್ಷಲ್ ಟೀಟೋ ಆಫ್ ಯುಗೋಸ್ಲಾವಿಯಾ, ಆ ರಾಜಧಾನಿ ಬಂದು ಬೆಲ್ಗ್ರೇಡ್. ಸೊ ಈ 3 ಜನ ನಾಯಕರು ಸೇರಿಕೊಂಡು ನೆಹರು, ಅಬ್ದುಲ್ ನಾಸಿರ್ ಮತ್ತು ಮಾರ್ಷಲ್ ಟೀಟೋ ಈ 3 ಜನ ಸೇರಿ ಅಲಿಪ್ತ ಚಳವಳಿಯನ್ನು 1961ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದರ ಉದ್ದೇಶ ಏನು ಅಂದರೆ ನಾವು ಅಲಿಪ್ತವಾಗಿರಬೇಕು, ಯಾವುದೇ ಒಂದು ಬಣದ ಕಡೆಗೆ ವಾಲಿಕೊಳ್ಬಾರ್ದು. ಕೀಪ್ ಅವೇ ಫ್ರಮ್ ಬ್ಲಾಕ್ ಪಾಲಿಟಿಕ್ಸ್. ನಮಗೆ ಈ ಬ್ಲಾಕ್ ರಾಜಕೀಯ ಏನಿದೆ ನಮಗೆ ಬೇಡ. ವಿ ಡೋಂಟ್ ವಾಂಟ್ ಬ್ಲಾಕ್ ಪಾಲಿಟಿಕ್ಸ್. ನಮಗೆ ಇವರು ಬೇಡ, ಅವರು ಬೇಡ. ನಾವು ಸ್ವತಂತ್ರವಾಗಿ ನಮಗೆ ಸರಿ ಅನಿಸಿದ ರೀತಿಯಲ್ಲಿ ನಾವಿರ್ತೇವೆ. ನಮಗೇನು ಸರಿ ಅನಿಸುತ್ತೋ ಅದನ್ನು ನಾವು ಮಾಡ್ತೇವೆ. ನೀವು ಅಮೇರಿಕಾದವರು ನಮಗೆ ಬೇಕಿಲ್ಲ, ರಷ್ಯಾದವರು ಬೇಕಿಲ್ಲ ಅನ್ನುವ ಸಿದ್ಧಾಂತ ಅಲ್ಲಿ ಬರುತ್ತೆ. ಅದನ್ನೇ ಅಲಿಪ್ತ ಚಳುವಳಿ, ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇದು ಎಲ್ಲಿವರೆಗೆ ರೆಲೆವೆಂಟ್ ಇತ್ತು ಮತ್ತು ಹೀಗೆ ಮಾಡೋದ್ರಿಂದ ಜಾಗತಿಕ ಶಾಂತಿಗೆ ಅದು ಪೂರಕವಾಗುತ್ತೆ. ಡೆಫಿನೆಟ್ಲಿ ಇಟ್ ಈಸ್ ಕಂಡ್ಯೂಸಿವ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಯಾಕಂದರೆ ನೀವು ಈ ಕಡೆ ವಾಲ್ಕೊಂಡ್ರೆ ಇವರು ಕೋಪಕ್ಕೆ ಗುರಿ ಆಗ್ತಾರೆ. ಸಪೋಸ್ ಒಂದು ಉದಾಹರಣೆ ಕೊಡ್ತೇನೆ. ಭಾರತ ಅಮೇರಿಕದ ಕಡೆ ವಾಲ್ಕೊಂಡ್ರೆ ನಾವು ರಷ್ಯಾದವರ ಶತ್ರುತ್ವವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಅವ್ರು ನಮ್ಮ ಮೇಲೆ ಸೆಟ್ಟಿಗೆ ಹೇಳ್ತಾರೆ. ನೀವು ರಷ್ಯಾದ ಕಡೆಗೆ ಟಿಲ್ಟ್ ಆದರೆ, ವಾಲ್ಕಿಕೊಂಡ್ರೆ ಅಮೇರಿಕದವರು ನಮ್ಮ ಮೇಲೆ ಕೋಪಗೊಳ್ತಾರೆ. ಅವಾಗ ನಿಮಗೆ ಸಮಸ್ಯೆ ಏನಂದರೆ ಈ ಕಡೆ ಹೋದರೂ ಕಷ್ಟ, ಆ ಕಡೆ ಹೋದರೂ ಕಷ್ಟ. ಅವಾಗ ನಿಮ್ಮ ಮುಂದೆ ಇರುವ ದಾರಿ ಏನು? ಸರ್ ನಮಗೆ ಇವರು ಬೇಡ, ನಾವಿಲ್ಲಿ ಸೆಂಟ್ರ್ನಲ್ಲಿ ಮಧ್ಯದಲ್ಲಿ ತಟಸ್ಥವಾಗಿ ನ್ಯೂಟ್ರಲ್ ಆಗಿ ನಮ್ಮ ಪಾಡಿಗೆ ನಾವು ನಿಂತ್ಕೊಳ್ತೇವೆ. ಆವಾಗ ನಮ್ಮನ್ನು ಯಾರೂ ಬೈಯಲ್ಲ. ಯಾಕೆ? ಅವ್ರು ಹೇಳ್ತಾರೆ, ನೋಡ್ರಿ ಭಾರತ ಅಲಿಪ್ತವಾಗಿದೆ, ಅವ್ರು ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲ, ಅವ್ರ ಪಾಡಿಗೆ ಅವ್ರು ನ್ಯೂಟ್ರಲ್ ಆಗಿದ್ದಾರೆ. ಇದನ್ನು ನೆಹರು ಅವರು ಭಾಳ ಮುಂಚೆ ಹೇಳ್ತಾರೆ, 1961ನಲ್ಲಿ. ಮತ್ತು ಇದಕ್ಕೆ ಕಾರಣ ಏನು ಅಂದರೆ ಈ ಕೋಲ್ಡ್ ವಾರ್, ಈ ಎರಡೂ ರಾಷ್ಟ್ರಗಳ ನಡುವೆ ನಡೆದ ಶೀತಲ ಸಮರದಿಂದಾಗಿ ಈ ಒಂದು ಚಳವಳಿ ಜಾರಿಗೆ ಬಂತು. ಅದರ ಮುಂದೆ 1991ಕ್ಕೆ ನೋಟ್ ಮಾಡಿ, 1991ನಲ್ಲಿ ಏನಾಗುತ್ತೆ, ದ ಕೋಲ್ಡ್ ವಾರ್ ಎಂಡೆಡ್. ಈ ಕೋಲ್ಡ್ ವಾರ್ ಏನಾಗುತ್ತೆ, ಮುಕ್ತಾಯ ಆಗುತ್ತೆ. 1991ರಲ್ಲಿ ಶೀತಲ ಸಮರ ಅಂತ್ಯಗೊಳ್ಳುತ್ತೆ. ಈ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ನಡೆಯುತ್ತಿದ್ದಂತಹ ಒಂದು ಮುಸುಕಿನ ಕದನ ಅಂದರೆ ಗೊತ್ತಲ್ಲ, ಮುಸುಕು ಹಾಕ್ಕೊಂಡು ಒಬ್ರಿಗೊಬ್ಬರು ಗುದ್ದಾಡೋದು, ಹೊಡೆಯುವಂಥದ್ದು. ಆ ಒಂದು ಮುಸುಕಿನ ಗುದ್ದಾಟ ಏನಿದೆ ಅದು 1991ನಲ್ಲಿ ಎಂಡ್ ಆಗುತ್ತೆ. ಅದಕ್ಕೆ ಪ್ರೂಫ್ ಏನು ಅಂದರೆ ಯುನಿಫಿಕೇಷನ್ ಆಫ್ ಜರ್ಮನಿಯನ್ನು ಒಡೆದು 2 ಭಾಗ ಮಾಡಿದರು. 1945ಅಲ್ಲಿ ಎರಡನೇ ಮಹಾಯುದ್ಧ ಆದಮೇಲೆ, ಹಿಟ್ಲರ್ನ ನಾಶ ಆದಮೇಲೆ ಜರ್ಮನಿ ವಾಸ್ ಡಿವೈಡೆಡ್ ಇಂಟು 2, ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ ಅಂತ ಮಾಡಿದರು. ವೆಸ್ಟ್ ಜರ್ಮನಿ ಬಂದು ಅಮೇರಿಕಾದ ಹಿಡಿತದಲ್ಲಿತ್ತು, ಕ್ಯಾಪಿಟಲಿಸ್ಟ್ ಅದು. ಈಸ್ಟ್ ಜರ್ಮನಿ ಬಂದು ಕಮ್ಯುನಿಸ್ಟ್ ಸಿದ್ಧಾಂತ ರಷ್ಯಾದ ಕಂಟ್ರೋಲಲ್ಲಿತ್ತು. ಒಂದು ಕಮ್ಯುನಿಸ್ಟು, ಒಂದು ಕ್ಯಾಪಿಟಲಿಸ್ಟು. ಸೊ 1945ಇಂದ 1991ವರೆಗೆ ಈ ಎರಡೂ ಜರ್ಮನಿಗಳು ಜಗಳಾಡ್ತಾ ಇದ್ವು. ಮಧ್ಯದಲ್ಲಿ ಒಂದು ಗೋಡೆ ಇತ್ತು. ಅದು ನೀವು ಸ್ವಲ್ಪ ಹಿಸ್ಟ್ರಿ ಓದಿದರೆ ಗೊತ್ತಾಗುತ್ತೆ. ವಾಲ್ ಆಫ್ ಜರ್ಮನಿ ಅಂತಾರೆ, ಬರ್ಲಿನ್ ವಾಲ್ ಅಂತ ಅದನ್ನ ಕರೀತಾರೆ. ಬರ್ಲಿನ್ ಮಹಾಗೋಡೆ ಅಂತ ಆ ಎರಡೂ ಜರ್ಮನಿಗಳ ನಡುವೆ ಒಂದು ಗೋಡೆ ಕಟ್ಟಿಕೊಂಡಿದ್ರು. ಗೋಡೆ ಈ ಕಡೆ ಇರೋರು ಅಮೇರಿಕಾದ ಪರ, ಗೋಡೆ ಈ ಕಡೆ ಇರೋರು ರಷ್ಯಾದ ಪರ. ಅದು ಎಂಡ್ ಆಗಿದ್ದು 91ನಲ್ಲಿ. ಹಾಗಾಗಿ ಅಲ್ಲಿಂದ ಶೀತಲ ಸಮರ ಮುಕ್ತಾಯ ಆಗುತ್ತೆ. ಆಮೇಲೆ ಅಲಿಪ್ತ ಸಮ್ಮೇಳನದ ಅವಶ್ಯಕತೆ ಮುಗಿಯುತ್ತೆ. ಅಂದರೆ 91 ಆದಮೇಲೆ ಅಲಿಪ್ತ ಸಮ್ಮೇಳನದ ಮತ್ತು ಕಾನ್ಸೆಪ್ಟಿನ ಪ್ರಸ್ತುತತೆ ಎಂಡ್ ಆಗುತ್ತೆ. ಓಕೆ, ಸೊ ಇದು 51ನೆಯ ಆರ್ಟಿಕಲ್ಲಿನ ವಿವರಣೆಯಲ್ಲಿ ಇದನ್ನು ಕೂಡ ನೀವು ಸೇರಿಸ್ಕೊಳ್ಬೇಕು. ಅಲಿಪ್ತ ಚಳವಳಿ 91 ಆದಮೇಲೆ ತನ್ನ ರೆಲೆವೆನ್ಸನ್ನು ಕಳೆದುಕೊಂಡಿದೆ ಅಂತ. ಓಕೆ.